सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ಹರಿ ಓಂ. ಇವತ್ತು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ವಾಸನಾ ಮುಕ್ತರಾಗುವುದು ಹೇಗೆ? ವೈರಾಗ್ಯದಿಂದ ಸಾಧ್ಯವೇ? ನಿಷ್ಕಾಮ ಕರ್ಮ ಮಾಡಿ ಅದನ್ನ ಅನುಭವಿಸಿ ಮುಕ್ತರಾಗಬೇಕೆ? ಬಹಳ ಕಷ್ಟ ಸಾಧ್ಯವಾಗಿದೆ ಅನ್ನೋದು ಪ್ರಶ್ನೆ. ಮೊದಲನೇದಾಗಿ ವಾಸನೆ ಅಂದ್ರೆ ಏನು ಎನ್ನುವುದನ್ನು ನೋಡೋಣ. ನಾವು ಅನುಭವಿಸಿದ ಸುಖವಾಗಲಿ ದುಃಖವಾಗಲಿ ಆಳವಾದಂತಹ ಅನುಭವವು ನಮ್ಮ ಚಿತ್ತ ಸಂಗ್ರಹಿಸಲ್ಪಡ್ತದೆ. ಅನುಭವ ಲೇಷ ಅಂತಹದ್ದು ಚಿತ್ತದಲ್ಲಿ ಸಂಗ್ರಹಿಸಲ್ಪಡ್ತದೆ. ಯಾವುದೋ ಒಂದು ಹಿತಕರವಾದ ಅನುಭವವನ್ನ ಮತ್ತೆ ಮತ್ತೆ ಅನುಭವಿಸುವಂತಹದ್ದು, ಯಾವುದೋ ದುಃಖದ ಅನುಭವ ಇರಬಹುದು, ಅದು ಮತ್ತೆ ಮತ್ತೆ ಅನುಭವಿಸಿ ಆಳವಾದಂತಹ ಒಂದು ಪರಿಣಾಮ ನಮ್ಮ ಚಿತ್ತದಲ್ಲಿ ಸಂಗ್ರಹಿಸಲ್ಪಡ್ತದೆ. ಅದು ಮೇಲ್ನೋಟಕ್ಕೆ ನಮ್ಮನ್ನ ಬಾಧಿಸೋಲ್ಲ. ಆ ಅನುಭವ ನಷ್ಟವಾದ ಮೇಲೆ ಇನ್ಯಾವುದೋ ಒಂದು ವ್ಯವಹಾರದಲ್ಲಿಯೋ ಅನುಭವದಲ್ಲಿ ತೊಡಗಿಕೊಂಡಾಗ ನಮಗೆ ಅದು ಮರೆತು ಹೋದಂತೆ ಆಗಿರ್ತದೆ. ಆದರೆ ಅದೇ ರೀತಿ ಇನ್ನೊಂದು ಪರಿಸ್ಥಿತಿ ನಮ್ಮ ಕಣ್ಣು ಮುಂದೆ ಬಂದಾಗ ಅದು ಆ ಬಯಕೆ ಅಥವಾ ಭಯ, ದ್ವೇಷ, ಕ್ರೋಧ ಇದು ಮತ್ತೆ ಮನಸ್ಸಲ್ಲಿ ಎದ್ದುಕೊಳ್ತದೆ. ವಾಸನೆ ಎನ್ನುವ ಶಬ್ದ ಸಾಮಾನ್ಯವಾಗಿ ಈ ಬಯಕೆಯನ್ನಷ್ಟೇ ಉದ್ದೇಶಿಸಿ ಇರುವ ಶಬ್ದ. ಲೋಕವಾಸನ, ದೇಹವಾಸನ, ಶಾಸ್ತ್ರವಾಸನ ಅಂತ ಪ್ರಸಿದ್ಧವಾಗಿ 3 ವಾಸನೆಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದು ಕಾಣುತ್ತದೆ. ಲೋಕವಾಸನೆ ಅಂದ್ರೆ ಈ ಲೋಕದ ಬಯಕೆಗಳು ಮತ್ತೆ ಪರಲೋಕದ ಬಯಕೆಗಳನ್ನ ಬಯಸುವಂಥದ್ದು. ದೇಹವಾಸನ ಅಂದ್ರೆ ಇಂದ್ರಿಯ ಭೋಗವನ್ನು ಬಯಸುವಂಥದ್ದು. ಶಾಸ್ತ್ರವಾಸನ ಅಂದ್ರೆ ಹೆಸರು ಕೀರ್ತಿಯ ಅಪೇಕ್ಷೆಯಿಂದ ಶಾಸ್ತ್ರಾಧ್ಯಯನ ಮಾಡುವಂಥದ್ದು. ಈ ರೀತಿಯಾಗಿ ಪ್ರಮುಖವಾದ 3 ವಾಸನೆಗಳನ್ನ ಅವರು ಹೇಳಿದ್ದಾರೆ. ಅಂದ್ರೆ ಸಂಸ್ಕಾರ ಅಂದಾಗ ಅಲ್ಲಿ 2 ರೀತಿಯ ಏನು ಭಾವನೆಗಳು ಬೇರೂರಿರುತ್ತವೆ. ಅಂದ್ರೆ ಬಯಕೆಯೂ ಇರ್ತದೆ, ನಮಗೆ ಉಂಟಾದಂತಹ ದುಃಖದ ಅನುಭವವೂ ಕೂಡ ಸಂಸ್ಕಾರದಲ್ಲಿ ಬೇರೂರಿರುತ್ತೆ. ಆ ದುಃಖದ ಅನುಭವ ಅನ್ನುವಂಥದ್ದು ಏನಾಗ್ತದೆ, ದ್ವೇಷವಾಗಿಯೋ, ಕ್ರೋಧವಾಗಿಯೋ, ಅಸಮಾಧಾನವಾಗಿಯೋ, ಬೇಸರವಾಗಿಯೋ ಅದು ಪರಿಸ್ಥಿತಿ ಬಂದಾಗ ಎದ್ದುಕೊಳ್ತದೆ. ಹಿತಕರವಾದ ಸುಖದ ಅನುಭವ ಅನ್ನುವಂಥದ್ದು ಬಯಕೆಯಾಗಿ ಮನಸ್ಸಲ್ಲಿ ಮತ್ತೆ ಮತ್ತೆ ಅದು ಎದ್ದುಕೊಳ್ತದೆ. ಆ ರೀತಿ ಚಿತ್ತದಲ್ಲಿ ಸುಪ್ತವಾಗಿರುವ, ನಮ್ಮ ಮನಸ್ಸಿಗೆ ಸುಲಭವಾಗಿ ಕಾಣದೇ ಇರತಕ್ಕಂತಹ ಈ ಸಂಸ್ಕಾರ ಲೇಷವನ್ನ, ಅನುಭವ ಲೇಷವನ್ನ, ಸಂಸ್ಕಾರ ರೂಪವಾಗಿರುವ ಅನುಭವ ಲೇಷವನ್ನ ವಾಸನೆ ಎಂಬುದಾಗಿ ಕರೀತಾರೆ. ಅದು 2 ರೀತಿಯಲ್ಲಿ ಅಭಿವ್ಯಕ್ತ ಆಗ್ತದೆ. ಒಂದು, ಯಾವ ಪ್ರಯತ್ನ ಇಲ್ಲದೆ ನಮ್ಮ ಮನಸ್ಸನ್ನ ಆ ಕಡೆಗೆ ಮತ್ತೆ ಮತ್ತೆ ಸೆಳೆದುಕೊಂಡು ಹೋಗ್ತದೆ. ಅಂದ್ರೆ ಯಾವ ಕೆಲಸವೂ ಇಲ್ಲದೆ ಮನಸ್ಸಿಗೆ ಕುಳಿತುಕೊಂಡಾಗ ನೆನಪನ್ನ ಆ ದಿಕ್ಕಿನೆಡೆಗೆ ಕರೆದುಕೊಂಡು ಹೋಗ್ತದೆ. ಅಂದ್ರೆ ಬಿಚ್ಚಿಕೊಳ್ಳುತ್ತದೆ ವಾಸನೆ ಎನ್ನುವಂಥದ್ದು. ಇನ್ನೊಂದು, ಪರಿಸ್ಥಿತಿ ನಮ್ಮ ಕಣ್ಣು ಮುಂದೆ ಬಂದಾಗ ಪುನಃ ಅದು ಒಳಗಡೆಯಿಂದ ಎದ್ದುಕೊಳ್ಳುತ್ತದೆ.
ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಮನಸ್ಸಿಗೆ ತುಂಬಾ ನೋವನ್ನು ಮಾಡಿರ್ತಾರೆ, ಮತ್ತೆ ಮತ್ತೆ ಗಾಯಗಳಾಗಿರುತ್ತದೆ. ಒಂದು ಆ ವ್ಯಕ್ತಿ ಬಂದ ತಕ್ಷಣ ಭಯ ಉಂಟಾಗಬಹುದು, ಅಥವಾ ಕ್ರೋಧ ಉಂಟಾಗಬಹುದು, ಅಥವಾ ಮನಸ್ಸಿನಲ್ಲಿ ತುಂಬಾ ತಳಮಳಗಳು ಉಂಟಾಗಬಹುದು. ಬೇರೆ ಸಮಯದಲ್ಲಿ ಅವನು ಶಾಂತವಾಗಿರ್ತಾನೆ, ಆ ವ್ಯಕ್ತಿ ಬಂದ ತಕ್ಷಣ ಮನಸ್ಸಲ್ಲಿ ಆ ರೀತಿಯಾದ ಭಾವನೆಗಳು ಉಂಟಾಗುತ್ತೆ. ಅಥವಾ ಏನೂ ಇಲ್ಲದೆ ಸುಮ್ಮನೆ ಕುಳಿತುಕೊಂಡಾಗ ಸುಮ್ಮನೆ ಮನಸ್ಸು ತನಗಾದಂತಹ ಆ ಬೇಸರದ ದುಃಖದ ಅನುಭವವನ್ನ ಸ್ಮರಿಸಿಕೊಳ್ಳಬಹುದು, ಅದರಿಂದ ಮತ್ತೆ ದುಃಖ ತಪ್ತವಾಗಬಹುದು. ಅದೇ ರೀತಿ ಸುಖದ ಅನುಭವವೂ ಕೂಡ. ಈ ರೀತಿಯಾಗಿ ಮನಸ್ಸಿನಲ್ಲಿ ಸುಪ್ತವಾಗಿರತಕ್ಕಂತಹ ಈ ಬಯಕೆ ಅಥವಾ ಬೇಸರ, ಈ ಎರಡನ್ನೂ ಕೂಡ ಸಂಸ್ಕಾರ ಅಥವಾ ವಾಸನೆ ಎಂಬುದಾಗಿ ಕರೀತಾರೆ. ಅದರಿಂದ ಮುಕ್ತರಾಗೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ, ವೈರಾಗ್ಯದಿಂದ ಸಾಧ್ಯವೇ ಅಂತ ಕೇಳಿದ್ದಾರೆ. ಈ ಆಧ್ಯಾತ್ಮಿಕ ಸಾಧನೆಗಳಂತ ನಾವು ಏನು ಕರಿತೇವೆ, ವೈರಾಗ್ಯ, ವಿವೇಕ, ಮೋಕ್ಷತ್ವ, ಶಮಾಧಿ, ಷಟ್ಕ ಸಂಪತ್ತಿ, ತದನಂತರ ಶ್ರವಣ, ಮನನ, ನಿಧಿಧ್ಯಾಸನ, ಅದರ ಮೊದಲು ಮಾಡಬೇಕಾದ ಕರ್ಮಯೋಗ, ಉಪಾಸನೆ, ಇದೆಲ್ಲವೂ ಕೂಡ ವಾಸನಾ ಕ್ಷಯಕ್ಕಾಗಿಯೇ ಇರೋದು. ಒಂದರ್ಥದಲ್ಲಿ ಮೋಕ್ಷ ಅಂದ್ರೆ ವಾಸನಾ ಕ್ಷಯೋವೈ ಮೋಕ್ಷ, ಈ ವಾಸನೆ ಕ್ಷಯ ಆಗೋದೇ ಮೋಕ್ಷ ಅಂತ. ಯಾವ ಬಯಕೆಗಳು ಕೂಡ ಮನಸ್ಸಿನಲ್ಲಿ ಹುಟ್ಟುಕೊಳ್ಳದೆ ಇರತಕ್ಕಂಥ ಸ್ಥಿತಿ ಅದು ಮೋಕ್ಷ ಅಂದಾಗ. ಯದಾ ಸರ್ವೇ ಕಾಮಾಹ ಪ್ರಭಿದ್ಯಂತೆ, ಎಲ್ಲ ಬಯಕೆಗಳು ನಾಶವಾಗ್ತದಲ್ಲ, ಆ ಒಂದು ಸ್ಥಿತಿಯನ್ನೇ ಮೋಕ್ಷ ಅಂತ ಕರೆದಿರುವಂತಹದ್ದು. ಇಲ್ಲಿ ನಿಷ್ಕಾಮ ಕರ್ಮ ಮಾಡಿ ಅದನ್ನು ಅನುಭವಿಸಿ ಮುಕ್ತರಾಗಬೇಕೇ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಈಗ ವೈರಾಗ್ಯವಾಗ್ಲಿ ನಿಷ್ಕಾಮ ಕರ್ಮವಾಗ್ಲಿ ಅದು ಒಂದಕ್ಕೊಂದು ಪೂರಕವಾಗಿರತಕ್ಕಂಥ ವಿಷಯಗಳು. ಶ್ರೀಕೃಷ್ಣ ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಈ ವಿಷಯದ ಕುರಿತಾಗಿ ಹೇಳ್ತಾನೆ ಅವನು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತತೆ ಎನ್ನುವ ಶ್ಲೋಕ ಈ ವಾಸನೆ ಕುರಿತಾಗಿ ಹೇಳಿರುವಂಥದ್ದು. ವಿಷಯಗಳು ಮತ್ತು ನಮ್ಮ ಇಂದ್ರಿಯಗಳು ಸಂಪರ್ಕಕ್ಕೆ ಬಂದಾಗ ಸುಖವೋ ದುಃಖವೋ ಉಂಟಾಗ್ತದೆ. ಆ ವಿಷಯ ವಸ್ತುಗಳನ್ನ ಇಂದ್ರಿಯ ಮನಸ್ಸಿನ ಸಂಪರ್ಕದಿಂದ ದೂರ ಇಡೋದು ನಿರಾಹಾರ ಎನ್ನುವ ಶಬ್ದದಿಂದ ಕರೆದಿದ್ದಾನೆ. ಆಹಾರ ಅಂದ್ರೆ ಇಂದ್ರಿಯ ಭೋಗ ಅಂತ ಅರ್ಥ. ಇಂದ್ರಿಯಗಳಿಗೆ ವಿಷಯ ವಸ್ತುಗಳು ಭೋಗವನ್ನ ಉಂಟು ಮಾಡ್ತದೆ, ಅದೇ ಆಹಾರ. ಆ ಆಹಾರವನ್ನ ಬಿಟ್ಟಾಗ ಅಂದ್ರೆ ವಿಷಯ ವಸ್ತುಗಳಿಂದ ದೂರ ಇದ್ದಾಗ ವಿನಿವರ್ತಂತೆ, ಮನಸ್ಸು ಅನ್ನುವಂಥದ್ದು ವಿಷಯ ವಸ್ತುಗಳಿಂದ ಬಿಡಲ್ಪಡುತ್ತೆ ತಾತ್ಕಾಲಿಕವಾಗಿ. ಆದ್ರೆ ಅದು ಮನಸ್ಸಲ್ಲೇ ಹೊರಳಾಡಿಸುವುದನ್ನು ಇಟ್ಕೊಂಡಿರ್ತದೆ, ಅದಕ್ಕೆ ರಸ ಅಂತ ಕರೆದಿದ್ದಾನೆ ಕೃಷ್ಣ. ರಸವರ್ಜಂ ವಿನಿವರ್ತಂತೆ, ಮನಸ್ಸಲ್ಲಿ ರಸವನ್ನ ಬಿಟ್ಟು ಅಂದ್ರೆ ಈ ವಾಸನೆಯನ್ನ ಉಳಿಸಿ ದೂರ ಹೋಗ್ತವೆ. ಆದ್ರೆ ವಾಸನೆಯೂ ಕೂಡ ಅಳಿಯುವುದು ಯಾವಾಗ? ಪರಂದೃಷ್ಟ ನಿವರ್ತತೆ. ಪರಂ ಅಂದ್ರೆ ಪರಬ್ರಹ್ಮ ಅಥವಾ ಆತ್ಮ ಅಂತ ಅರ್ಥ, ಇನ್ನೊಂದು ಅರ್ಥದಲ್ಲಿ ಮೋಕ್ಷ ಅಂತ. ಹೀಗೆ ಮೋಕ್ಷದ ಸ್ಥಿತಿಯಲ್ಲಿ ಅಥವಾ ಪರಬ್ರಹ್ಮದ ದರ್ಶನದಿಂದ, ಆತ್ಮಜ್ಞಾನದಿಂದ ಆ ವಾಸನೆಗಳು ಕೂಡ ನಿವಾರಿಸಲ್ಪಡ್ತದೆ. ಅದರಿಂದ ಅಂತಿಮವಾಗಿ ವಾಸನಾ ನಿವೃತ್ತಿ ಆಗುವುದು ಆತ್ಮನಿಷ್ಠೆಯಲ್ಲಿಯೇ. ಮತ್ತೆಲ್ಲ ಸಂದರ್ಭಗಳಲ್ಲಿಯೂ ಸಾಧಕನನ್ನ ಆವಾಗ ಅದು ಪೀಡಿಸಬಹುದು. ಆವಾಗ ಹಲವು ಉಪಾಯಗಳಿಂದ ಅದನ್ನ ದೂರ ಮಾಡಿಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಅಂತಹ ವಿಷಯ ವಸ್ತುಗಳಿಂದಲೇ ದೂರ ಉಳಿಯುವಂಥದ್ದು ಆರಂಭಿಕ ಸ್ಥಿತಿ. ರಾಮಕೃಷ್ಣ ಪರಮಹಂಸರ ದೃಷ್ಟಾಂತವನ್ನು ನೆನಪಿಗೆ ತಂದುಕೊಳ್ಳೋದಾದ್ರೆ ಅವರು ಹೇಳ್ತಾ ಇದ್ರು, ಆರಂಭದಲ್ಲಿ ಒಂದು ಗಿಡವನ್ನ ಅಥವಾ ಸಸಿಯನ್ನ ಬೆಳೆಸುವಾಗ ಬೇಲಿ ಹಾಕಬೇಕು. ಅದೇ ಆ ವೃಕ್ಷ ಅನ್ನೋದು ದೃಢವಾಗಿ ಬೆಳೆದು ನಿಂತ ಮೇಲೆ ಆನೆಯನ್ನು ತಂದು ಕಟ್ಟಿದ್ರು ಕೂಡ ಅದು ಜಗ್ಗೋದಿಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ಆರಂಭಿಕ ಹಂತದಲ್ಲಿ ಸಾಧಕರು ಮನಸ್ಸನ್ನ ತಳಮಳಗೊಳಿಸುವಂತಹ ಪರಿಸ್ಥಿತಿಯಿಂದ ದೂರ ಇರಬೇಕಾದಂತಹದ್ದು ಅವಶ್ಯಕತೆ ಇದೆ. ಮನಸ್ಸು ದೃಢವಾದ ಮೇಲೆ, ಆತ್ಮನಿಷ್ಠೆಯನ್ನು ಪಡೆದ ಮೇಲೆ ಅದಕ್ಕೆ ಯಾವುದೇ ಬಾಹ್ಯ ಪರಿಸ್ಥಿತಿಯಿಂದಲೂ ಬಾಧಕ ಇಲ್ಲ. ಆದ್ರಿಂದ ಅಂತಹ ವಿಷಯ ವಸ್ತುಗಳಿಂದ ದೂರ ಉಳಿಯುವುದು ಒಂದು ಉಪಾಯ. ಎರಡನೇದು, ಶಾಸ್ತ್ರಗಳಲ್ಲಿ ಪ್ರತಿಪಕ್ಷ ಭಾವನೆಯನ್ನು ಹೇಳಿದ್ದಾರೆ. ಯಾವ ದೋಷ ಅಥವಾ ವಾಸನೆ ನಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಕಾಡಿಸ್ತದೋ ಅದರ ಇನ್ನೊಂದು ಮುಖವನ್ನ ನಾವು ವಿಮರ್ಶೆ ಮಾಡಬೇಕು.
ಅದು ಎಷ್ಟು ದುಃಖದಾಯಕವಾಗಿದೆ, ಅದು ಅಧ್ಯಾತ್ಮ ಸಾಧನೆಗೆ ಯಾವ ರೀತಿ ವಿಘ್ನವನ್ನು ಉಂಟು ಮಾಡ್ತದೆ, ಯಾವ ರೀತಿ ಅದು ನನ್ನೊಳಗಿರುವ ನನ್ನದೇ ವೈರಿಯಾಗಿ ನನ್ನ ಒಳಗಡೆ ಕೂತ್ಕೊಂಡಿದ್ದಾನೆ, ನನ್ನ ಅಭ್ಯುದಯ ನಿಶ್ರೇಯಸವನ್ನ ಅದು ಹೇಗೆ ತಡೆ ಹಿಡಿಯುತ್ತೆ, ಈ ಪ್ರಕಾರವಾಗಿ ಅದರ ದೋಷವನ್ನ ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳುವುದರಿಂದ ಅದು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬರ್ತದೆ. ಮೂರನೇ ಉಪಾಯ ಏನಪ್ಪಾ ಅಂದ್ರೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಸರ್ವಶಕ್ತನು, ಸರ್ವಸಮರ್ಥನು, ಸರ್ವಜ್ಞನು ಆಗಿರುವ ಭಗವಂತನಿಗೆ ನನ್ನ ಮನಸ್ಸಿನ ದೋಷಗಳನ್ನ ದಾಟಿಸುವಂತೆ ಒಂದು ಹೃದಯದಿಂದ ಆಳವಾಗಿ ಪ್ರಾರ್ಥನೆ ಮಾಡಿದಾಗ ಭಗವದ್ ಅನುಗ್ರಹದಿಂದ ಅದನ್ನ ದಾಟಲಿಕ್ಕೆ ಸಾಧ್ಯ ಎಂಬುದಾಗಿ ಹಿರಿಯರೆಲ್ಲರೂ ಕೂಡ ಹೇಳ್ತಾರೆ. ಇನ್ನು ಆಧ್ಯಾತ್ಮಿಕ ಸಾಧನೆಗಳಾದ ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗ ಇವು ಕೂಡ ವಾಸನಾ ನಿವೃತ್ತಿಗೆ ಸಹಾಯವಾಗುವುದರಿಂದ ಒಟ್ಟಿನಲ್ಲಿ ಇವೆಲ್ಲವುಗಳ ಸಹಾಯದಿಂದ ಮನುಷ್ಯ ವಾಸನೆಯನ್ನ ದಾಟಬೇಕಾಗ್ತದೆ. ಮತ್ತೆ ಅದು ಅಂತಿಮವಾದಂತಹ ಒಂದು ಸ್ಥಿತಿ. ಆದ್ದರಿಂದ ಆರಂಭದಲ್ಲಿ ಒಮ್ಮೊಮ್ಮೆ ವಾಸನೆಗಳು ಪೀಡಿಸಿದರೂ ಕೂಡ ಶಾಂತವಾಗಿದ್ದುಕೊಂಡು ಉಪಾಯದಿಂದ ಅದನ್ನ ಗೆಲ್ಲಬೇಕು ಅಂತ DVG ಬಹಳ ಚೆನ್ನಾಗಿ ಹೇಳ್ತಾರೆ. ಮನವನಾಳುವುದು ಹಠದ ಮಗುವಿನಾಳುವ ನಯದೆ, ಇನಿತಿನಿಸು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತ ಬಹಳ ಚೆನ್ನಾಗಿ ಹೇಳ್ತಾರ ಅವರು. ಮನವನಾಳುವುದು ಹಠದ ಮಗುವಿನಾಳುವ ನಯದೆ. ಹಠದ ಮಗುವನ್ನ ನಾವು ಹೇಗೆ ಗೆಲ್ತೇವೋ ಉಪಾಯದಿಂದ, ಕೆಲವೊಂದು ವಸ್ತುಗಳನ್ನು ಕೊಡ್ತೇವೆ, ಅದಕ್ಕೆ ಇಷ್ಟವಾಗಿರುವ ಕೆಲವು ವಸ್ತುಗಳನ್ನು ಕೊಡ್ತೇವೆ, ಕೆಲವು ವಸ್ತುಗಳನ್ನ ನಿರಾಕರಿಸ್ತೇವೆ. ಆ ರೀತಿ ಉಪಾಯವಾಗಿ ಹೀಗೆ ನಾವು ಮಗುವನ್ನ ನಿಯಂತ್ರಿಸ್ತೇವೋ ಅದೇ ಪ್ರಕಾರ ಈ ಮನಸ್ಸಿನಲ್ಲಿ ಎದ್ದುಕೊಳ್ಳುವ ವಾಸನೆಯನ್ನು ಕೂಡ ಉಪಾಯವಾಗಿ ದಾಟಿಕೊಂಡು ಹೋಗಬೇಕಾಗಿದೆ. ಅದೇ ಸಾಧನೆಯ ಮುಖ್ಯ ಗುರಿ. ಇದು ಇಷ್ಟು ಸಾಕು ಅಂತ ಭಾವಿಸ್ತೇನೆ. ವಾಸನಾ ಮುಕ್ತರಾಗುವುದು ಹೇಗೆ ಎಂಬ ವಿಷಯದ ಮೇಲೆ ಇನ್ನು ಕಠೋಪನಿಷತ್ತಿನ ಚಿಂತನೆಯನ್ನ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೆವು. ನಚಿಕೇತನಿಗೆ ಯಮನು ವಿವಿಧ ಪ್ರಲೋಭನೆಗಳನ್ನ ಒಡ್ಡಿದರೂ ಕೂಡ ಶಂಕರ ಭಗವತ್ಪಾದರು ಹೇಳ್ತಾರೆ, ಮಹಾಹೃದವತ್ ಅಕ್ಷೋಭ್ಯ ಆಹ, ದೊಡ್ಡ ಮಡುವಿನ ಹಾಗೆ ಅಲುಗಾಡದೆ ಇರತಕ್ಕಂಥವನಾಗಿ ಅವನು ಹೇಳಿದನು ಅಂತ. ಅವನ ಮನಸ್ಸು ಕೊಂಚವೂ ಕೂಡ ವಿಚಲಿತವಾಗಲಿಲ್ಲ. ಯಮನು ಒಡ್ಡಿದ ಮಹಾ ಪ್ರಲೋಭನೆಗಳು ಸಾಮಾನ್ಯ ಲೌಕಿಕರಿಂದ ಪಡೆದುಕೊಳ್ಳಲು ಆಗದೇ ಇರತಕ್ಕಂಥದ್ದು. ಇಹಲೋಕದ ಪರಲೋಕದ ಎಲ್ಲ ಭೋಗಭಾಗ್ಯಗಳನ್ನ ಯಮ ಕರುಣಿಸದಾಗ್ಯೂ ಕೂಡ ಒಂದಿನಿತೂ ವಿಚಲಿತನಾಗದೆ ಅವನು ಉತ್ತರವನ್ನ ಕೊಟ್ಟ ರೀತಿಯನ್ನ ನಾವು ನೋಡಿದ್ದೆವು. ಶೋಭಾವ ಮರ್ತ್ಯಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವ ವಾಹಾಸ್ತವ ನೃತ್ಯ ಗೀತೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ, ಮೂರು ದೃಷ್ಟಿಕೋನದಿಂದ ಅವನು ವಿಷಯ ವಸ್ತುಗಳನ್ನ ಪರಿತ್ಯಾಗ ಮಾಡಿದ್ದಾನೆ. ಮೂರು ದೃಷ್ಟಿಕೋನ ಇಟ್ಟುಕೊಂಡಿದ್ದಾನೆ. ಅದನ್ನೇ ಇಲ್ಲಿ ವಿವೇಕ ಎಂಬುದಾಗಿ ಕರೀತಾರೆ. ವೈರಾಗ್ಯ ಎನ್ನುವುದು ವಿವೇಕದಿಂದ ಹುಟ್ಟಬೇಕು. ಅದಲ್ಲದೆ ಇದ್ರೆ ಅಭಾವ ವೈರಾಗ್ಯ ಅಂತ ನಾವು ಕೇಳ್ತೇವೆ. ಪ್ರಸಂಗ ಬಂದಾಗ ನಾವು ಅದರ ಸತ್ಯಾಸತ್ಯತೆ ಗೊತ್ತಾಗ್ಬಿಡ್ತದೆ. ಬಡತನ ಇದ್ದಾಗ ಒಬ್ಬನು ಹೇಳ್ಬಿಡ್ಬೋದು ದುಡ್ಡಿನಲ್ಲಿ ಏನ್ ಸುಖ ಇದೆ ಅಂತ. ಅಂದ್ರೆ ದುಡ್ಡು ಬಂದಾಗ ಅವನು ವ್ಯಕ್ತಿಯೇ ಬದಲಾಗ್ತಾನೆ. ಅಥವಾ ಇನ್ನೇನೋ ವಿಷಯ ಭೋಗದ ಬಗ್ಗೆ ಮಾತಾಡುವಾಗ ಅದರಲ್ಲಿ ಏನ್ ಸುಖ ಇದೆ ಅಂತ ಮಾತನಾಡಬಹುದು. ದ್ರಾಕ್ಷಿ ಹುಳಿ ಎಂಬ ನರಿ ಹೇಳಿದ ಹಾಗೆ. ಹಾಗಲ್ಲ, ಅದು ಎಲ್ಲವೂ ಇದ್ದಾಗಲೂ ಕೂಡ ಅದರ ಬಗ್ಗೆ ಮನಸ್ಸು ಹೊರಳದೇ ಇರತಕ್ಕಂಥದ್ದು, ಪರಮಾತ್ಮ ಚಿಂತನೆಯನ್ನೇ ಮಾಡತಕ್ಕಂಥದ್ದು ನಿಜವಾದ ವೈರಾಗ್ಯ ಆಗ್ತದೆ. ಅಥವಾ ಅದನ್ನ ಬಿಟ್ಟವನು ಮನಸ್ಸಿನಲ್ಲಿಯೂ ಕೂಡ ಅದನ್ನ ಯೋಚನೆ ಮಾಡದೇ ಇರತಕ್ಕಂಥದ್ದು. DVG ಒಂದು ಕಾಗದಲ್ಲಿ ಹೇಳ್ತಾರಲ್ಲ, ಮನೆಯ ತೊರೆ ದೋಡಲಿ ವನ ಗುಹೆಯ ಸಾರಲಿ
ತನು ಅನುಗ್ರ ವ್ರತಗಳಿಂದ ದಂಡಿಸಲೇಂ, ದಿನದಗಳ ನರಸಿ ನೀನು ಊರೂರ ಅಲೆದೊಡೇಂ, ಮನವ ತೊರೆದಿರಲಹುದೇ ಮಂಕುತಿಮ್ಮ. ಎಲ್ಲಿಗೆ ಹೋಗಿದ್ರು ಕೂಡ ನಮ್ಮ ಮನಸ್ಸನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ನಮಗೆ. ಆದ್ರಿಂದ ಆ ಮನಸ್ಸಿನಲ್ಲಿಯೂ ಕೂಡ ಆ ಯೋಚನೆ ಬರದೇ ಇರತಕ್ಕಂತಹ ಒಂದು ಸ್ಥಿತಿ, ಅದು ನಿಜವಾದ ವೈರಾಗ್ಯ, ಅದು ವಿವೇಕದಿಂದ ಹುಟ್ಟುವಂಥದ್ದು. ಯಾಕಂದ್ರೆ ವಿಷಯ ವಸ್ತುಗಳಿಂದ ಉಂಟಾಗತಕ್ಕಂತಹ ಸಮಸ್ಯೆಯನ್ನ ಅವನು ಸ್ಪಷ್ಟವಾಗಿ ಅರಿತಿರ್ತಾನೆ. 3 ಮುಖ್ಯ ಹೇತುಗಳನ್ನು ಕೊಡ್ತಾನೆ ನಚಿಕೇತ. ಒಂದು ಶೋಭಾವಾಹ ಅಂತ. ಶೋಭಾವಾಹ ಅಂದ್ರೆ ಕ್ಷಣಿಕವಾದವುಗಳು ಅಂತ ಅರ್ಥ. ಇಂದಿದ್ದು ನಾಳೆ ಇಲ್ಲದಾಗುವುಗಳು ಎಂಬ ಅರ್ಥದಲ್ಲಿ ಶೋಭಾವ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದನ್ನು ನೋಡ್ತೇವೆ, ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖ ಯೋನಯ ಏವತೆ, ಆದ್ಯಂತವಂತಃ ಕೌಂತೆಯ ನತೇಷು ರಮತೆ ಬುಧಃ. ಸಂಸ್ಪರ್ಶಜಾ ಭೋಗಗಳು ಅಂದ್ರೆ ವಿಷಯ ಭೋಗಗಳು ಅಂತ ಅರ್ಥ. ಸಂಸ್ಪರ್ಶಜಾ ಭೋಗಗಳು ಅಂದ್ರೆ ವಿಷಯ ವಸ್ತುಗಳಿಂದ ಉಂಟಾದ ಭೋಗಗಳು. ವಿಷಯ ಅನ್ನೋ ಶಬ್ದಕ್ಕೆ ವಿಷೀನ್ವಂತಿ ಇತಿ ವಿಷಯ ಅಂತ. ನಮ್ಮ ಮನಸ್ಸನ್ನ, ಇಂದ್ರಿಯಗಳನ್ನ, ವಸ್ತುಗಳನ್ನ ಕಟ್ಟಿ ಹಾಕುವಂಥದ್ದು. ಆದ್ರಿಂದ ಆ ಭೋಗ ವಸ್ತುಗಳಿಗೆ ವಿಷಯ ವಸ್ತುಗಳು ಅಂತ ಕೂಡ ಕರೀತಾರೆ. ಇಲ್ಲಿ ಸಂಸ್ಪರ್ಶಜ ಅಂತ ಕರೆದಿದ್ದಾನೆ. ಸ್ಪರ್ಶದಿಂದ ಉಂಟಾಗುವಂತ ಸುಖ. ಅಂತಹ ಭೋಗಗಳು ದುಃಖ ಯೋನಯ ಏವತೆ, ಅದು ದುಃಖವನ್ನೇ ಕೊನೆಗೆ ನಮಗೆ ಹುಟ್ಟು ಹಾಕ್ತವೆ ಅಂತ. ದುಃಖ ಯೋನಿ ಅಂದ್ರೆ ದುಃಖ ಕಾರಣಂ ಅಂತ ಅರ್ಥ. ಆರಂಭದಲ್ಲಿ ಸುಖವಾಗಿ ತೋರಿದ್ರೂ ಕೂಡ ಕೊನೆಯಲ್ಲಿ ದುಃಖದಲ್ಲಿಯೇ ಪರ್ಯವಸಾನ ಆಗ್ತದೆ ವಿಷಯ ಭೋಗಗಳು. ಅದು ಒಂದು ಹೇತುವನ್ನು ಹೇಳ್ತಾನೆ ಕೃಷ್ಣ. ಇನ್ನೊಂದು ಕಾರಣ ಕೊಡ್ತಾನೆ, ಆದ್ಯಂತವಂತಹ, ಅವು ಕ್ಷಣಿಕವಾದವುಗಳು. ಯಾವುದೇ ಸುಖವಾಗಲಿ ಹೆಚ್ಚು ಹೊತ್ತು ನಿಲ್ಲುವಂಥದ್ದಲ್ಲ. ಕೆಲವೊಂದಿಷ್ಟು ಕ್ಷಣಗಳ ಕಾಲ, ಕೆಲವೊಂದಿಷ್ಟು ಸಮಯಗಳ ಕಾಲ ಅಷ್ಟೇ ಅದರ ಅಸ್ತಿತ್ವ ಇರ್ತದೆ. ಆಮೇಲೆ ಮತ್ತೆ ಅದು ಹೊರಟೋಗ್ತದೆ, ಇನ್ಯಾವುದೋ ಬಯಕೆ ಮನಸ್ಸಲ್ಲಿ ಹುಟ್ಟುಕೊಳ್ತದೆ. ಆದ್ರಿಂದ ನಿರಂತರವಾಗಿ ಬಯಕೆಯಲ್ಲಿಯೇ ನಮ್ಮ ಬದುಕು ಇದ್ದ ಹಾಗೆ ಆಗ್ತದೆ. ಇದು ದೋಷ ದೃಷ್ಟಿ, ವಿಷಯ ವಸ್ತುಗಳಲ್ಲಿ ಇರ್ತಕ್ಕಂತಹ ನಿಜವಾದ ದೋಷವನ್ನ ಕಾಣುವಂತಹದ್ದು. ಇದನ್ನು ನಚಿಕೇತ ಹೇಳ್ತಾನೆ. ಎರಡನೇ ಸಂಗತಿ ಹೇಳ್ತಾನೆ ಅವನು, ಇಂದ್ರಿಯಾಣಾಂ ಜರಯಂತಿ ತೇಜಃ ಅಂತ. ಭೋಗ ವಸ್ತುಗಳು ಇಂದ್ರಿಯದ ತೇಜವನ್ನ ಜರಯಂತಿ, ಜೀರ್ಣ ಮಾಡ್ತವೆ ಅಂತ ಹೇಳ್ತಾನೆ. ಭರ್ತೃಹರಿ ಹೇಳುವ ಹಾಗೆ, ಭೋಗಾನ ಭುಕ್ತ ವಯಮೇವ ಭುಕ್ತಾಹ, ತಪೋನ ತಪ್ತಂ ವಯಮೇವ ತಪ್ತಂ, ವಯಮೇವ ತಪ್ತಾಹ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ, ಕಾಲೋನ ಯಾತ ವಯಮೇವ ಯಾತಾಹ ಅಂತ ಚಂದದಲ್ಲಿ ಹೇಳ್ತಾನೆ. ಅವನದೇ ಜೀವನದ ಅನುಭವ ಅನ್ನುವಂಥದ್ದು ಭೋಗ ಪ್ರಪಂಚದಲ್ಲಿ ರಮಿಸಿಯೂ ಕೂಡ ಅದರಿಂದ ಪೆಟ್ಟು ತಿಂತಹ ಭರ್ತೃಹರಿ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ. ತದನಂತರ ವೈರಾಗ್ಯ ಶತಕ, ನೀತಿ ಶತಕ ಎಂಬ 2 ಶತಕಗಳನ್ನು ರಚಿಸ್ತಾನೆ. ಮೊದಲೇ ಅವನು ಶೃಂಗಾರ ಶತಕ ಅಂತ ರಚಿಸಿದ್ದನಂತೆ. ಪ್ರಪಂಚದ ವಿಷಯ ಭೋಗದಲ್ಲಿ ಅನುರಕ್ತನಾದಾಗ ರಚಿಸಿದ್ದು ಶೃಂಗಾರ ಶತಕ. ವೈರಾಗ್ಯ ಬಂದ ಮೇಲೆ ಅವನು ನೀತಿ ಶತಕ ಮತ್ತು ವೈರಾಗ್ಯ ಶತಕ ಅಂತ ಬರೀತಾನೆ. ಹಾಗೆ 3 ಶತಕ ಅಂದ್ರೆ 100 ಶ್ಲೋಕಗಳ ಪದ್ಯಗಳನ್ನು ರಚಿಸ್ತಾನೆ. ಅದರಲ್ಲಿ ಆ ವೈರಾಗ್ಯ ಶತಕದಲ್ಲಿ ಅವನು ಹೇಳ್ತಾನೆ, ಭೋಗಾನ ಭುಕ್ತ ವಯಮೇವ ಭುಕ್ತಾಹ. ಭೋಗಗಳು ನಮ್ಮಿಂದ ಭೋಗಿಸಲ್ಪಡ್ಲಿಲ್ಲ, ನಾವೇ ಭೋಗಿಸಲ್ಪಟ್ಟೆವು ಅಂತ. ನಚಿಕೇತ ಹೇಳುವಂತಹ ಜರಯಂತಿ ತೇಜಃ ಅಂತ ಹೇಳುವ ಹಾಗೆ, ಭೋಗವನ್ನು ಅನುಭವಿಸ್ತಾ ನಾವೇ ಕ್ಷೀಣರಾಗಿ ಹೋಗ್ತೇವೆ, ನಮ್ಗೆ ಅದು ಗೊತ್ತಾಗೋದಿಲ್ಲ ಅಂತ. ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ಮುಂಚತಿ ಪಾಪಾಚರಣಂ. ಶಂಕರರು ಹೇಳ್ತಾರೆ, ಲೋಕದಲ್ಲಿ ಮರಣವೇ ಬಂದ್ರೂ ಅಡ್ಡಿಲ್ಲ, ಮನುಷ್ಯ ಈ ಭೋಗದಿಂದ ನಿವೃತ್ತನಾಗೋಲ್ಲ. ಬಹಳ ಆಶ್ಚರ್ಯ ಎಂಬುದಾಗಿ ಹೇಳ್ತಾರೆ. ತಪೋನ ತಪ್ತಂ ವಯಮೇವ ತಪ್ತಾಹ. ತಪಸ್ಸು ನಮ್ಮಿಂದ ಆಚರಿಸಲಿಲ್ಲ, ನಾವೇ ತಪ್ತರಾಗಿ ಹೋದೆವು, ನಾವೇ ಸುಟ್ಟು ಹೋದೆವು. ಕಾಲೋನ ಯಾತ ವಯಮೇವ ಯಾತ. ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಕಾಲವು ನಾವು ಕಾಲವನ್ನ ಕಳೆದಿಲ್ಲ, ಕಾಲವೇ ನಮ್ಮನ್ನು ಕಳೆಯಿತು ಅಂತ ಹೇಳ್ತಾನೆ. ಎಷ್ಟು ಚಂದ ಇದೆ ನೋಡಿ.
ನಾವು ಹೇಳ್ತೇವೆ ನಾವು ಕಾಲ ಕಳೆದೆವು ಅಂತ. ಆದರೆ ಕಾಲ ಎನ್ನುವ ಯಮನು ನಮ್ಮನ್ನ ಕಳೀತಾ ಬಂದಿದೆ. ನಮ್ಮ ಶಕ್ತಿಯನ್ನ, ಸಾಮರ್ಥ್ಯವನ್ನ, ತೇಜಸ್ಸನ್ನ, ವಿಜ ವಿವೇಕವನ್ನ ಎಲ್ಲವನ್ನ ಕ್ಷೀಣ ಮಾಡ್ತಾ ಬಂದಿದ್ದಾನೆ. ಆಮೇಲೆ ಕೊನೆಗೆ ಹೇಳ್ತಾನೆ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ. ಇಷ್ಟಾದರೂ ಕೂಡ ನಮ್ಮ ಬಯಕೆಗಳು ಜೀರ್ಣ ಆಗಲಿಲ್ಲ, ನಾವೇ ಜೀರ್ಣ ಆಗಿ ಹೋದೆವು ಅಂತ. ಇದು ಎರಡನೆಯ ವಿವೇಕ. ಮೊದಲನೇದು ಅನಿತ್ಯತ್ವದ ದೃಶ್ಯ. ಇನ್ನೊಂದು ಶರೀರ, ಮನಸ್ಸು, ಇಂದ್ರಿಯಗಳನ್ನ ಅದು ಕ್ಷೀಣಿಸುವಂತಹ ಸ್ವಭಾವದ್ದಾಗಿದೆ ವಿಷಯ ವಸ್ತುಗಳು. ಈ ದೃಷ್ಟಿಕೋನವನ್ನ ಅವನು ಪ್ರಸ್ತುತಪಡಿಸ್ತಾನೆ. ಕೊನೆಯದಾಗಿ ಹೇಳ್ತಾನೆ, ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ಎಷ್ಟೇ ಭೋಗವನ್ನು ಅನುಭವಿಸಿದ್ರೂ ನಮ್ಮ ಜೀವನ ಅಲ್ಪ ಆಗಿರೋದ್ರಿಂದ ಅದಕ್ಕೂ ಒಂದು ದಿನ ಕೊನೆ ಬಂದೇ ಬರ್ತದೆ ಅಂತ ಶಂಕರ ಭಗವತ್ಪಾದರು ತಮ್ಮ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳ್ತಾರೆ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯತಿಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಹ ಕಾಲೋ ಜಗದ್ಭಕ್ಷಕಃ. ಕಾಲ ಅನ್ನುವಂಥದ್ದು ಕಾಲವ್ಯಾಲ ಅಂತ ಹೇಳ್ತಾರೆ. ಅದೊಂಥರ ಹಾವು ಇದ್ದ ಹಾಗೆ. ಆ ಕಾಲವ್ಯಾಲ ಅನ್ನುವಂಥದ್ದು ಜಗತ್ತನ್ನು ಭಕ್ಷಿಸ್ತಾ ಇದೆ ಅಂತ. ಹೇಗೆಂದ್ರೆ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ. ನೋಡು, ಪ್ರತಿದಿನವೂ ಕೂಡ ಆಯುಸ್ಸು ಕ್ಷೀಣಿಸ್ತಾ ಇದೆ. ಯಾತಿ ಕ್ಷಯಂ ಯೌವನಂ. ಯೌವನವು, ಶರೀರದ ಸಾಮರ್ಥ್ಯಗಳೆಲ್ಲ ಕ್ಷಯವಾಗ್ತಾ ಇದೆ. ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಹ. ಕಳೆದು ಹೋದ ದಿನಗಳು ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಕಾಲೋ ಜಗದ್ಭಕ್ಷಃ ಭಕ್ಷಕಃ. ಕಾಲನು ಜಗತ್ತನ್ನು ತಿಂತಿದ್ದಾನೆ. ಆದ್ದರಿಂದ ಈ ನೃತ್ಯ ಗೀತೆಗಳು ನಿನಗೇ ಇರಲಿ ಎಂಬುದಾಗಿ ತವ ಇವವಾಹ ಸ್ತವ ನೃತ್ಯ ಗೀತೆ ಎಂಬ ಮಾತನ್ನ ನಚಿಕೇತ ಹೇಳಿದ್ದನ್ನು ನೋಡ್ತೇವೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಹೇತುವನ್ನು ಕೊಡ್ತಾನೆ. ಯಾವ್ಯಾವ ಕಾರಣಗಳನ್ನು ಇಟ್ಟುಕೊಂಡು ಯಮನು ಪ್ರಲೋಭನೆಯನ್ನು ಮಾಡಿದ್ದನೋ ಅದೇ ಕಾರಣಗಳನ್ನೇ ಮುಂದಿಟ್ಟುಕೊಂಡು ಇದು ನನಗೆ ಬೇಕಿಲ್ಲ ಎಂಬುದನ್ನ ನಚಿಕೇತ ಹೇಳ್ತಾನೆ. ನ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ಚಿದ್ವಿತ್ತಮದ್ರಾಕ್ಷ್ಮ ಚೇತ್ವ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯಸ್ಸ ಏವ. ಬಹಳ ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ಇದು. ಶ್ರುತಿ ನಚಿಕೇತನ ಬಾಯಿಂದ ನಮಗೆ ಈ ಸತ್ಯವನ್ನು ತಿಳಿಸಿಕೊಡ್ತಾ ಇದೆ ಅಂತ ನಾವು ಭಾವಿಸಿಕೊಳ್ಬೇಕು. ನಚಿಕೇತನಿಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟೊಂದು ಪ್ರಬುದ್ಧತೆ ಇತ್ತು. ಅವನಿಗೆ ವ್ಯಾವಹಾರಿಕ ಪ್ರಪಂಚದ ಜ್ಞಾನ ಬರದೇ ಇರುವ ವಯಸ್ಸದು. 7-8 ವರ್ಷ ಅಂತ ಹೇಳಿದ್ರೆ ಇನ್ನು ಪ್ರಪಂಚ ಅಂದ್ರೆ ಏನು, ವಿಷಯ ಸುಖಗಳಂದ್ರೆ ಏನು ಹಾಗೆಂಬುದಾಗಿ ತಿಳಿಯದೇ ಇರತಕ್ಕಂತಹ ಒಂದು ವಯಸ್ಸು. ಆ ವಯಸ್ಸಿನಲ್ಲಿಯೇ ಎಂತಹ ಒಂದು ಪರಿಪಕ್ವತೆ. ಇದು ನಮಗೊಂದು ಪಾಠ ಏನಂದ್ರೆ, ಇದು ಜನ್ಮ ಜನ್ಮಾಂತರಗಳ ಸಂಸ್ಕಾರದಿಂದ ಬರುವುದು ಅಂತ. ವಿವೇಕ ಜಾಗೃತಿ ಆಗಬೇಕಾದ್ರೆ ವಯಸ್ಸಾಗಿರ್ಬೇಕು ಅಂತಿಲ್ಲ ಅಂತ. ಅಂದ್ರೆ ಫಿಸಿಕಲ್ ಏಜ್ ಏನಿದೆ, ಭೌತಿಕ ಶರೀರಕ್ಕೆ ವಯಸ್ಸು ಹೆಚ್ಚಳ ಆಗೋದ್ರಿಂದ ಒಬ್ಬ ಮನುಷ್ಯನಿಗೆ ವಿವೇಕ ಹುಟ್ಟತ್ತೆ ಅನ್ನೋದು ಭ್ರಾಂತಿ. ಹಾಗಾಗೋದಿಲ್ಲ. ಒಮ್ಮೊಮ್ಮೆ ಚಿಕ್ಕ ವಯಸ್ಸಲ್ಲೂ ಕೂಡ ಅತ್ಯಂತ ಪರಿಪಕ್ವವಾದ ವಿವೇಕಿಯಾದಂಥವ್ರನ್ನ ನಾವು ಕಾಣ್ತೇವೆ. ಈ ಶ್ರೀಧರ ಸ್ವಾಮಿಗಳು, ರಮಣರಂತ ಮಹಾತ್ಮರ ಚರಿತ್ರೆಯನ್ನು ಓದಿದಾಗ ಚಿಕ್ಕ ವಯಸ್ಸಲ್ಲೇ ಪ್ರಬುದ್ಧತೆ ಇತ್ತು. ನಿಜವಾದ ಜೀವನದ ಪ್ರಬುದ್ಧತೆ ಏನಪ್ಪಾ ಅಂದ್ರೆ, ಈ ವಿಷಯ ವಸ್ತುಗಳೆಲ್ಲವೂ ಕೂಡ ಕ್ಷಣಿಕವಾಗಿದೆ. ಇದು ಶಾಶ್ವತ ಸುಖವನ್ನು ಕೊಡುವುದಿಲ್ಲ. ಶಾಶ್ವತ ಸುಖವು ನನ್ನ ಅಂತರಾತ್ಮದಲ್ಲಿದೆ. ಅದನ್ನ ಪಡೆಯುವವನೇ ಧನ್ಯನು. ಅದಕ್ಕಾಗಿಯೇ ಈ ಜೀವನ ಮುಡಿಪಾಗಿದೆ ಎಂಬೀ ವಿಷಯವು ಯಾತನಿಗೆ ಖಚಿತವಾಗಿ ಸ್ಫುಟವಾಗಿ ಹೊಳೆದಿದೆಯೋ, ಆ ದಿಕ್ಕಿನತ್ತ ಅವನ ಬದುಕು ಸಾಗಿದೆಯೋ ಅವನನ್ನೇ ಪರಿಪಕ್ವನು, ಮೆಚ್ಯೂರ್ಡ್ ಪರ್ಸನ್ ಅಂತ ಕರಿಬಹುದು. ಆಗಿರೋ ಮಾತ್ರಕ್ಕೆ ಪರಿಪಕ್ವನಾಗಬೇಕಾಗಿಲ್ಲ. ಅಥವಾ ವ್ಯಾವಹಾರಿಕ ಪ್ರಪಂಚದಲ್ಲಿ ಕುಶಲತೆಯನ್ನು ಹೊಂದಿದವನು ಕೂಡ ಅವನು ಪರಿಪಕ್ವನಲ್ಲ. ಎಷ್ಟೋ ಜನರಿಗೆ ವ್ಯವಹಾರ ಪ್ರಪಂಚದ ತುಂಬಾ ಅನುಭವಗಳಿರ್ತದೆ.
ಹೇಗಿರ್ಬೇಕು ಹೇಗಿರ್ಬಾರ್ದು ಅದೆಲ್ಲ ಗೊತ್ತಿರ್ತದೆ. ಆದರೆ ವೈರಾಗ್ಯ ವಿವೇಕ ಮುಮುಕ್ಷತ್ವ ಸಮಾಧಿ ಷಟ್ಕ ಸಂಪತ್ತಿಗಳು ಇರುವುದಿಲ್ಲ. ಆದರೆ ಶಾಸ್ತ್ರ ಅಂಥವರನ್ನ ಪರಿಪಕ್ವರೆಂಬುದಾಗಿ ಪರಿಗಣಿಸಿಲ್ಲ. ವಯಸ್ಸು ಚಿಕ್ಕದಾದರೂ ಅಡ್ಡಿಲ್ಲ, ಇದು ಬಹಳ ಮುಖ್ಯವಾದಂತಹ ಗುಣಧರ್ಮಗಳು. ಅದನ್ನ ಹೊಂದಿದವನೇ ಏನು ಧನ್ಯ ಪುರುಷ ಎಂಬುದಾಗಿ ನಾವು ಕಾಣುತ್ತೇವೆ. ಇದಕ್ಕೆ ಇಂತಹ ಒಂದು ವೈರಾಗ್ಯ ಬರಬೇಕಾದ್ರೆ ಏನು ಕಾರಣ? ಎರಡು ಮುಖ್ಯ ಕಾರಣಗಳಿವೆ. ಒಂದು ಜೀವನ ಅನುಭವ ಕೂಡ. ಜೀವನಾನುಭವ ಕೂಡ ಪರೀಕ್ಷೆ ಮಾಡಿದಾಗ ನಮಗೆ ವೈರಾಗ್ಯವನ್ನು ಕೊಡುತ್ತದೆ. ಇನ್ನೊಂದಿದೆ, ಪೂರ್ವಜನ್ಮದಲ್ಲಿ ತಾನು ಮಾಡಿದಂತಹ ನಿಷ್ಕಾಮವಾಗಿ ಮಾಡಿರುವ ಕರ್ಮಯೋಗ ಉಪಾಸನಾ ಯೋಗದ ಫಲದಿಂದ ಬಾಲ್ಯದಲ್ಲಿಯೇ ಜಾಗೃತಿ ಆಗ್ಬಹುದು ವಿವೇಕ. ಇಹ ಜನ್ಮದಲ್ಲೇ ಆಗ್ಲಿ ಪೂರ್ವ ಜನ್ಮದಲ್ಲೇ ಆಗ್ಲಿ ನಿಷ್ಕಾಮವಾಗಿ ಮಾಡಿದ ಕರ್ಮಯೋಗ ಮತ್ತು ಉಪಾಸನೆಯಿಂದ ಒಂದು ವಿವೇಕ ಜಾಗೃತಿ ಆಗತ್ತೆ. ಆ ವಿವೇಕದಿಂದಲೇ ವೈರಾಗ್ಯ ಹುಟ್ಟುತ್ತೆ. ಅದಕ್ಕೆ ಪೂರಕವಾಗಿ ಜೀವನಾನುಭವ, ಪ್ರಧಾನವಾಗಿ ಚಿತ್ತಶುದ್ಧಿಯೇ ವೈರಾಗ್ಯಕ್ಕೆ ಕಾರಣ. ಚಿತ್ತಶುದ್ಧಿಯಿಂದ ಅವನು ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆಯಿಂದ ಸತ್ಯಾಸತ್ಯತೆಗಳು ಗೊತ್ತಾಗತ್ತೆ ಅವನಿಗೆ. ಅಂದ್ರೆ ಈ ಪರೀಕ್ಷಾ ಬುದ್ಧಿಯಿಂದ ಜೀವನಾನುಭವಗಳನ್ನು ಹಾದು ಹೋಗಬೇಕು ಅನ್ನುವಂಥದ್ದು ಒಂದು ಕಾರಣ. ಚಿಕ್ಕ ವಯಸ್ಸಲ್ಲಿಯೇ ಅದು ಬಂದಿದ್ರೆ ಕಾರಣ ಪೂರ್ವ ಜನ್ಮದಲ್ಲಿ ಉಂಟಾದ ಸಂಸ್ಕಾರ ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗೆ ಅಂತಹ ಅಪರೂಪದ ಸಂತರನ್ನ ನಾವು ಪುರಾಣಗಳಲ್ಲಿ ನೋಡ್ತೇವೆ, ಈಗಲೂ ಕೂಡ ನೋಡ್ತೇವೆ. ಅತಿ ಚಿಕ್ಕ ವಯಸ್ಸಲ್ಲಿಯೇ ಎಂತಹ ಒಂದು ಪ್ರಬುದ್ಧತೆ. ನಚಿಕೇತ ಇಲ್ಲಿ ಹೇಳುವ ಮಾತನ್ನ ನೋಡಿದ್ರೆ ಗೊತ್ತಾಗ್ತದೆ. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ನೀನು ತುಂಬಾ ಹಣವನ್ನ ಕೊಡ್ತೇನೆ ಅಂತ ಹೇಳಿದ್ಯ. ಹಸ್ತಿ ಹಿರಣ್ಯಮಶ್ವಾನ್, ಹಿರಣ್ಯವನ್ನ, ಅಶ್ವಗಳನ್ನ, ಸಂಪತ್ತನ್ನ, ಭೂಮಿರ್ ಮಹದಾಯತನಂ ವೃಣೀಶ್ವ, ಈ ಪ್ರಕಾರವಾಗಿ ಪ್ರಲೋಭನೆಗಳನ್ನು ಏನ್ ನೀಡಿದೀಯ. ಆದರೆ ಒಂದು ಸತ್ಯ ಇದೆ ಯಮಧರ್ಮರಾಜ, ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಈ ಹಣದಿಂದ ಯಾರೂ ತೃಪ್ತರಾಗಿಲ್ಲ ಎಂಬುದಾಗಿ ಹೇಳ್ತಾನೆ. ಅದ್ರ ನೀನ್ ಎಷ್ಟು ಕೊಟ್ಟರು ತೃಪ್ತಿ ಅಂತ ಅದರಿಂದ ಬರೋಲ್ಲ ಅಂತ. ಎಂತಹ ಸತ್ಯವಾದ ಮಾತಿದು. ತೃಪ್ತಿ ಅನ್ನುವ ಶಬ್ದಕ್ಕೆ ಅರ್ಥ ಅಲಂಭಾವ. ಅಲಂಭಾವ ಅಂದ್ರೆ ಸಾಕು ಎನ್ನುವ ಭಾವ, ಅದಕ್ಕೆ ತೃಪ್ತಿ ಅಂತ ಹೇಳ್ತಾರೆ. ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂ ಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ ಅಂತ ಹೇಳಿದಾಗೆ, ಒಂದು ತೋಳವಾದ್ರೂ ಪ್ರಾಣಿ ಆದ್ರೂ ಹೊಟ್ಟೆ ತುಂಬಿದ ತಕ್ಷಣ ಸುಮ್ಮನೆ ಮಲಗತ್ತೆ. ಆದ್ರೆ ಈ ಬಯಕೆಯನ್ನ ತುಂಬಿಕೊಂಡ ಮನುಷ್ಯನು ಎಂದೂ ಕೂಡ ತೃಪ್ತನಾಗುವುದಿಲ್ಲ. ಬಯಕೆ ಇನ್ನೇನು ಹೆಚ್ಚುತ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದಕ್ಕೆ ಶಂಕರ ಭಗವತ್ಪಾದರು ಭಜಗೋವಿಂದಂದಲ್ಲಿ 3 ಪದ್ಯಗಳನ್ನ ಈ ಹಣಕ್ಕೆ ಸಂಬಂಧಪಟ್ಟಂತಹ ದೋಷವನ್ನ ನಮ್ಮ ಕಣ್ಣು ಮುಂದಿಡ್ತಾರೆ. ಮೂಢ ಜಹೀಹಿ ಧನಾಗಮ ತೃಷ್ಣಾಂ. ಹೇ ಮೂಢನೇ, ಧನಾಗಮ ತೃಷ್ಣೆಯನ್ನ ಜಹಿ ಬಿಟ್ಟು ಬಿಡುವಂತ ಹೇಳ್ತಾರೆ. ಮನಸ್ಸಿ ವಿತೃಷ್ಣಾಂ ಕುರು, ಮನಸ್ಸಲ್ಲಿ ವೈರಾಗ್ಯವನ್ನ ಮಾಡಿಕೋ. ಎಲ್ಲಭಸೆ ನಿಜ ಕರ್ಮೋಪಾತಂ, ನಿಜ ಕರ್ಮವನ್ನ, ಸ್ವಕರ್ಮವನ್ನ, ಕರ್ತವ್ಯ ಕರ್ಮವನ್ನ ನಿಷ್ಠೆಯಿಂದ ಪರಿಪಾಲಿಸಿದ ಮೇಲೆ ಅದರಿಂದ ಎಷ್ಟು ಬರ್ತದೋ ಅದರಿಂದ ತೃಪ್ತಿ ಪಡೆಯುವುದನ್ನ ಕಲ್ತುಕೋ. ಎಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ. ವಿನೋದಯ ಅಂದ್ರೆ ತೃಪ್ತಿ ಪಡ್ಕೋ ಅಂತ. ಅಂದ್ರೆ ಹಣವೇ ಸುಖಕ್ಕೆ ಮುಖ್ಯವಾದ ಸ್ರೋತ ಎನ್ನುವ ಭ್ರಾಂತಿಯನ್ನು ಬಿಡು ಅಂತ ಹೇಳ್ತಾರೆ. ವ್ಯಾವಹಾರಿಕವಾದಂತಹ ಈ ಹಣ ಅನ್ನುವಂತಹ ವ್ಯವಸ್ಥೆ ಏನಿದೆ, ಅದು ಜೀವನದ ಯಾತ್ರೆಯಲ್ಲಿ ಅವಶ್ಯಕವಾದ ಒಂದು ಅಂಶ. ಅನೇಕ ಅಂಶಗಳಲ್ಲಿ ಅದು ಒಂದು. ಅಷ್ಟಕ್ಕೆ ಸೀಮಿತವಾಗಿ ಬಿಟ್ರೆ ಅದೇ ಪ್ರಧಾನವಾಗಿರಬಾರದು, ಅದೇ ಜೀವನದ ಗುರಿಯಾಗಿರಬಾರದು ಎಂಬುದಾಗಿ ಅಲ್ಲಿ ಸಂದೇಶ. ಯಾಕೆಂದ್ರೆ ಹ್ಯಾಪಿನೆಸ್ ಮತ್ತು ಮನಿ
ಇದೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ಲ. ಹೆಚ್ಚು ಹಣ ಸಂಪಾದನೆ ಆಗ್ತಾ ಇದ್ರೆ ಹೆಚ್ಚು ಸುಖವೂ ಹೆಚ್ಚಳ ಆಗ್ತದೆ ಅನ್ನುವಂಥದ್ದಲ್ಲ. ಯಾಕಂದ್ರೆ ಲೋಕದಲ್ಲಿಯೂ ನಾವು ಕಾಣ್ತೇವೆ, ತರ್ಕದಲ್ಲಿಯೂ ಕೂಡ ಅದು ಸಿದ್ಧ ಆಗ್ತದೆ. ಲೋಕದಲ್ಲಿ ಕಾಣುವುದಂದ್ರೆ ಏನು? ಹೆಚ್ಚು ಹಣವನ್ನ ಸಂಪಾದಿಸಿದ ವ್ಯಕ್ತಿ ಹೆಚ್ಚೆಚ್ಚು ಸುಖಿಯಾಗಿರುವುದನ್ನು ನಾವು ಕಂಡಿಲ್ಲ, ಮತ್ತು ಹಣವಿಲ್ಲದ ವ್ಯಕ್ತಿ ದುಃಖಿಯಾಗಿರುವುದನ್ನು ಕಂಡಿಲ್ಲ. ಸುಖಕ್ಕೂ ಹಣಕ್ಕೂ ನೇರವಾದ ಸಂಬಂಧ ಇಲ್ಲ. ಅದು ಜೀವನದ ಒಂದು ಅಂಶ, ಪ್ರಮುಖವಾದ ಅಂಶ ಅಲ್ಲ, ಒಂದು ಅಂಶ ಅಷ್ಟೇನೆ. ಆದ್ರಿಂದ ಅದಕ್ಕೆ ಅತಿಯಾದ ಮಹತ್ವ ಕೊಡಬೇಡ ಅಂತ ಶಂಕರರು ಹೇಳ್ತಾರೆ. ಅಷ್ಟೇ ಅಲ್ಲ, ಹಣ ಅನ್ನೋದು ಅನರ್ಥಕ್ಕೂ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಅರ್ಥಂ ಅನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖಲೇಶ ಸತ್ಯಂ. ಅರ್ಥ ಅನ್ನೋದು ಅನರ್ಥಕ್ಕೆ ಕಾರಣ ಆಗ್ತದೆ, ಅದರಲ್ಲಿ ಸುಖಲೇಶ ಸತ್ಯಂ, ಸುಖಲೇಶವೂ ಕೂಡ ಅದರಿಂದ ಇಲ್ಲ. ಅಷ್ಟೇ ಅಲ್ಲ, ಪುತ್ರಾದಪಿ ಧನ ಭಾಜಾಂ ಭೀತಿ. ಪುತ್ರ, ಮಿತ್ರ, ಕಳತ್ರ, ತಸ್ಕರ ಮುಂತಾದವರಿಂದ ಧನಭಾಜಾಂ ಭೀತಿ, ಹಣ ಅಪಹರಿಸುವಂತಹ ಭಯ ಕಾಡತ್ತೆ. ಸರ್ವತ್ರೈಷಾ ವಿಹಿತಾ ರೀತಿ, ಇದು ಎಲ್ಲೆಲ್ಲೂ ಕಂಡ ಲೋಕಾನುಭವ. ಇಲ್ಲ ಅವತ್ತಿಯೊಂದು ಆಗಿತ್ತು ಇಂದು ಆಗಲ್ಲ ಅಂತಿಲ್ಲ, ಇಂದು ಹಿಂದೂ ಮುಂದು ಎಂದೆಂದು ಹೀಗೇ ಇರೋದು. ಅದು ಯೂನಿವರ್ಸಲ್ ಲಾ. ಯಾವುದು? ನ ವಿತ್ತೇನ ತರ್ಪಣೀಯೋ ಮನುಷ್ಯ, ಹಣದಿಂದ ತೃಪ್ತನಾಗುವುದಿಲ್ಲ ಎಂಬುದಾಗಿ. ಅರ್ಥಂ ಅನರ್ಥಂ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ. ಸಂಪತ್ತಿರುವಲ್ಲಿವರೆಗೆ ಪರಿವಾರ ನಮಗೆ ಅಂಟುಕೊಳ್ತದೆ. ಆದ್ರಿಂದ ಸಂಪತ್ತನ್ನ ಸಂಗ್ರಹಿಸಿ ಬಿಟ್ರೆ ಒಂದಿಷ್ಟು ಸೆಕ್ಯೂರಿಟಿ ಸಿಗ್ತದೆ ಅಂತ ಮನುಷ್ಯ ಭಾವಿಸಿಕೊಳ್ತಾನೆ. ಪೀಸ್, ಹ್ಯಾಪಿನೆಸ್ ಅಂಡ್ ಸೆಕ್ಯೂರಿಟಿ, ಸುಖ, ಶಾಂತಿ ಮತ್ತು ಸುಭದ್ರತೆ, ಇವು ಹಣದಿಂದ ಸಾಧ್ಯ ಎಂಬುದು ನಮ್ಮ ಭ್ರಾಂತಿಯೇ ಹೊರತು ವಾಸ್ತವ ಅಲ್ಲ. ಅವನವನ ಪ್ರಾರಬ್ಧದ ಅನುಸಾರವಾಗಿ ಜೀವನ ಯಾತ್ರೆ ನಡೆಯುತ್ತೆ, ಮತ್ತು ಎಲ್ಲದಕ್ಕೂ ಮಿಗಿಲಾಗಿ ಈಶ್ವರ ಎನ್ನುವವನಿದ್ದಾನೆ. ಅವನ ಆಶ್ರಯದಲ್ಲಿಯೇ ಈ ಜೀವರಾಶಿಗಳ ಬದುಕು ನಡೀತಾ ಇರೋದು. ಹಾಗಂತ ಮಾತ್ರಕ್ಕೆ ಎಲ್ಲೋ ಒಂದು ಕಡೆಗೆ ಹಣ ಅನ್ನುವಂಥದ್ದು ಜೀವನದ ಅವಶ್ಯಕತೆಯೇ ಅಲ್ಲ ಅಂತನೂ ಭಾವಿಸಬಾರ್ದು. ಇಲ್ಲೊಂದು ಕಥೆ ನೆನಪಿಗೆ ಬರ್ತದೆ ನನಗೆ. ಒಬ್ಬ ಶ್ರೀಮಂತ ತನ್ನ ಮಾಳಿಗೆ ಮನೆಯಲ್ಲಿ ಮಲಗಿ ನಿದ್ರಿಸುವಾಗ ರಾತ್ರಿ ನಿದ್ದೆ ಬರದೆ ಒದ್ದಾಡ್ತಾ ಇದ್ದ. ಅವನು ಕಿಟಕಿಯಲ್ಲಿ ನೋಡ್ತಾನೆ, ಪಕ್ಕದಲ್ಲಿ ಒಂದು ಗುಡಿಸಲು. ಬಡವರಾದಂತಹ ದಂಪತಿಗಳು ತಮ್ಮಿಬ್ಬರು ಮಕ್ಕಳೊಂದಿಗೆ ಸುಖವಾಗಿದ್ದಾರೆ. ಅಲ್ಲಿ ರಾತ್ರಿ 8 ಗಂಟೆ ಆಯಿತು ಅಂದ್ರೆ ನಿದ್ದೆ. ಬೆಳಿಗ್ಗೆ 6-7 ಗಂಟೆ ತನಕ ಸುಖವಾಗಿ ನಿದ್ದೆ ಮಾಡ್ತಾರೆ ಇಲ್ಲಿ. ಅದಕ್ಕಿಂತ ಮುಂಚೆ ಕೇಕೆ, ನಗು, ಹಾಸ್ಯ, ತಮಾಷೆ, ಇದನ್ನ ನೋಡಿ ಅವನ ಮನಸ್ಸಿಗೆ ಅಸೂಯೆ ಆಗ್ತದೆ. ನಾನು ಇಷ್ಟನ್ನೆಲ್ಲ ಹೊಂದಿದ್ರು ಕೂಡ ನಾನು ಇಂಥ ನಗುವನ್ನು ನಕ್ಕೇ ಇಲ್ಲಲ್ಲ, ನಾನು ಇಂಥ ಒಡನಾಟವನ್ನ, ಪ್ರೀತಿಯನ್ನ ಪಡೆದೇ ಇಲ್ವಲ್ಲ, ಇಂಥ ಸುಖ ನಿದ್ದೆಯನ್ನ ಅನುಭವಿಸಿ ಇಲ್ವಲ್ಲ ನಾನು ಅಂತ ಅವನಿಗೆ ಅಸೂಯೆ ಆಗ್ತದೆ. ಆಗ ಯಾರೋ ಒಬ್ಬ ವೃದ್ಧರನ್ನ, ಹಿರಿಯರನ್ನ ಅವನು ಸಂಧಿಸಿದಾಗ, ಜ್ಞಾನಿಗಳು ತಿಳಿದವರು ಸಂಧಿಸಿದಾಗ, ಅವರಿಗೆ ಸುಖ ಯಾಕೆ ಇದೆ ಅಂದ್ರೆ ಬಂದದ್ರಲ್ಲಿ ತೃಪ್ತಿಯಿಂದಿದ್ದಾರೆ ಅವರು. ಎಲ್ಲಭಸೆ ನಿಜ ಕರ್ಮೋಪಾತ್ತಂ, ನಿಜ ಕರ್ಮದಿಂದ ಬಂದದ್ರಲ್ಲಿ ತೃಪ್ತಿಯನ್ನು ಅನುಭವಿಸ್ತಾ ಇದ್ದಾರೆ, ಅದಕ್ಕೆ ಸುಖವಾಗಿದ್ದಾರೆ. ನೀನ್ ಯಾಕೆ ಸುಖವಾಗಿಲ್ಲ ಅಂದ್ರೆ ನಿಂಗೆ ಸಾಕು ಅನ್ನೋದು ಇನ್ನೂ ಬಂದಿಲ್ಲ ಅಂತ. ಆ ಶ್ರೀಮಂತ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಹಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಇನ್ನೇನೋ ಕಾರಣ ಇರ್ಬೇಕು ಅವ್ರ ಜೀವನದಲ್ಲಿ ಅಂತ. ಆಗ ಬುದ್ಧಿವಂತ ವ್ಯಕ್ತಿ ಹೇಳ್ತಾನೆ, ಹಾಗಾದ್ರೆ ನೀನೇ ಒಂದು ಕೆಲಸ ಮಾಡು, ಅವರ ಮನಸ್ಸಲ್ಲಿ ಬಯಕೆಯನ್ನು ಹುಟ್ಟಿಸು, ಸತ್ಯ ಗೊತ್ತಾಗ್ತದೆ. ಏನ್ ಮಾಡ್ಬೇಕು? ಏನಿಲ್ಲ, ಒಂದು 990 ರೂಪಾಯಿ ತೆಗೆದುಕೊಂಡು ಹೋಗಿ ಅವರ ಮನೆ ಬಾಗಿಲಲ್ಲಿ ಹಾಕು, ಒಂದು ಎನ್ವಲಪ್ ಅಲ್ಲಿ ಹಾಕಿ ತಗೊಂಡೋಗಿ ಇಡು, ಯಾರಿಗೂ ಕಾಣದ ಹಾಗೆ ಇಡು. ಆಮೇಲೆ ಮುಂದೆ ಏನಾಗ್ತದೆ ನೋಡು ಅಂತ ಹೇಳ್ತಾನೆ.
ಹಾಗೆ ಒಂದು ಎನ್ವಲಪ್ ಅಲ್ಲಿ 1990 ರುಪೀಸ್, 990 ರೂಪಾಯಿ ಇಡ್ತಾನೆ. 10 ರೂಪಾಯಿ ಶಾರ್ಟೇಜ್ ಅಲ್ಲ 1,000ಕ್ಕೆ. ಅಲ್ಲಿಂದ ಆಟ ಶುರು ಆಗೋದು. ಇಟ್ಟು ಬಂದು ನೋಡ್ತಾ ಇರ್ತಾನೆ. ಅವತ್ತು ಆ ಮನೆ ಯಜಮಾನ ಕೆಲಸ ಮುಗಿಸಿ ಬಂದ. ಕೆಲಸ ಮುಗಿಸಿ ಬರುವಾಗ ಅವನು ಸಾಮಾನುಗಳನ್ನ, ಅವಶ್ಯಕ ವಸ್ತುಗಳನ್ನ, ತಿಂಡಿ ತಿನಿಸುಗಳನ್ನೆಲ್ಲ ತಕೊಂಡು ಬರ್ತಾ ಇದ್ದ ದುಡ್ಡಲ್ಲಿ. ಅವತ್ತು ಮನೆಗೆ ಬಂದಿದ್ದಾನೆ. ಮನೆ ಬಾಗಿಲಲ್ಲಿ ಏನೋ ಒಂದು ಕವರ್ ಇರೋದು ನೋಡ್ತಾನೆ. ಅದನ್ನ ತೆಗೆದು ನೋಡಿದ್ರೆ 990 ರೂಪಾಯಿ ಇದೆ. ಬಹಳ ಸಂತೋಷ ಆಯ್ತು. ದೇವರಿಗೆ ಧನ್ಯವಾದ ಹೇಳಿದ್ರು. ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಮಾತಾಡಿದ್ರು, ಏನ್ ಮಾಡೋಣ ಈ ದುಡ್ಡನ್ನ. ಹರಿ ಓಂ, ಒಂದು ನಿಮಿಷ. ಅವತ್ತು ಅವನು ಸಂಪಾದನೆ ಮಾಡಿಕೊಂಡು ಬಂದಂತಹ ಹಣ ಏನಿದೆ ಅದರಲ್ಲಿ ಪೂರ್ತಿ ಖರ್ಚು ಮಾಡ್ಕೊಂಡಿದ್ದ. ಆದ್ರೆ ಇದರಲ್ಲಿ 90 ರೂಪಾಯಿ ಇನ್ನು ತುಂಬಿಸ್ಬೇಕಿತ್ತಲ್ಲ. ಅವಾಗ ಪ್ಲಾನ್ ಮಾಡ್ಕೊಳ್ತಾರೆ, ನಾಳೆಯಿಂದ ನಾವು ಸಂಪಾದಿಸಿರುವ ಹಣದಲ್ಲಿ ಸ್ವಲ್ಪ ಭಾಗ ಉಳಿಸೋಣ, 1,000 ರೂಪಾಯಿ ಆಗ್ತದೆ ಅಂತ. ಹಾಗೆ ಉಳಿತಾಯ ಯೋಜನೆ ಆರಂಭ ಆಗ್ತದೆ. ಸ್ವಲ್ಪ ಉಳಿಸ್ತಾನೆ. ಆಮೇಲೆ ಸ್ವಲ್ಪ ಅದು ಹೆಚ್ಚಳ ಆಗ್ತಾ ಇದ್ದ ಹಾಗೆ ಅನ್ನಿಸ್ತದೆ, ಇನ್ನೊಂದು ಸ್ವಲ್ಪ ಉಳಿಸೋಣ ಅಂತ. ದುಡಿದ ಹಣವನ್ನೆಲ್ಲ ಅವನು ತರ್ತಾ ಇದ್ದ. ಆದ್ರೆ ಈಗ ಉಳಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ಅದು ಹೆಚ್ಚಳ ಆಗ್ತಿರೋದನ್ನ ನೋಡಿ ಓವರ್ ಟೈಮ್, OT ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಹೆಂಡತಿಗೂ ಹೇಳ್ತಾನೆ, ಇನ್ನೂ ಸ್ವಲ್ಪ ನೀನು ಕೆಲಸ ಮಾಡಿದ್ರೆ ಇಬ್ರು ಸೇರಿ ಜಾಸ್ತಿ ಉಳಿಸಬಹುದು ಅಂತ. ಗಂಡ ಹೆಂಡತಿ ಇಬ್ರು ಸೇರಿ ದುಡಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಹಣ ಅಲ್ಲಿ ಹೆಚ್ಚುತ್ತಾ ಬರ್ತದೆ, ಸಂಗ್ರಹ ಜಾಸ್ತಿ ಆಗ್ತಾ ಬರ್ತದೆ. ಆದ್ರೆ ಇತ್ತ ಕಡೆ ಮನೆಯಲ್ಲಿ ಆ ನಗು, ಆ ಹಾಸ್ಯ, ಆ ತಮಾಷೆ, ಆ ಪ್ರೀತಿ, ಆ ಸುಖವಾದ ನಿದ್ದೆ ಇದೆಲ್ಲವೂ ಹೊರಟು ಹೋಗ್ತದೆ. ಆ ಶ್ರೀಮಂತ ಅದನ್ನ ನೋಡ್ತಾನೆ. ನೋಡಿ ಅವನಿಗೆ ಗೊತ್ತಾಗ್ತದೆ ಇದಕ್ಕೆ ಕಾರಣ ಇಷ್ಟೇ, ಬಯಕೆ ಹೆಚ್ಚಳ ಆಗಿರುವಂಥದ್ದೇ ದುಃಖಕ್ಕೆ ಕಾರಣ. ಇದು ಲೋಕದಲ್ಲಿ ಎಲ್ಲ ಕಡೆಗೆ ನೋಡಿರುವಂತ ಸಂಗತಿ ಅಂತ ನಚಿಕೇತ ಈ ಮಾತನ್ನು ಹೇಳ್ತಿದ್ದಾನೆ. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಬೃಹದಾರಣ್ಯಕ ಉಪನಿಷತ್ನಲ್ಲೂ ಕೂಡ ಒಂದು ಮಾತು ಬರ್ತದೆ. ಯಾಜ್ಞವಲ್ಕ್ಯರು ಮತ್ತು ಮೈತ್ರಿಯ ನಡುವೆ ಬಂದಂತಹ ಸಂವಾದದಲ್ಲಿ ಯಾಜ್ಞವಲ್ಕ್ಯರು ತಮ್ಮೆಲ್ಲ ಸಂಪಾದನೆಯನ್ನ ಮೈತ್ರೇಯಿಗೆ ಕೊಡಬೇಕು ಅಂತ ಭಾವಿಸಿಕೊಂಡಾಗ ಆಕೆ ಅದನ್ನು ನಿರಾಕರಿಸ್ತಾಳೆ. ಆಮೇಲೆ ಒಂದು ಮಾತನ್ನು ಹೇಳ್ತಾಳೆ, ಅಮೃತತ್ವಸ್ಯ ನಾಶಾಸ್ತಿ ವಿತ್ತೇನ, ಅಮೃತತ್ವಸ್ಯ ತು ನ ಆಶಾ ಅಸ್ತಿ ವಿತ್ತೇನ. ಹಣದಿಂದ ಅಮೃತತ್ವದ ಆಶೆಯು ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾದ ಮಾತು ಇದು. ಅಷ್ಟೇ ಅಲ್ಲ, ನಚಿಕೇತ ಹೇಳ್ತಾನೆ, ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮ ಚೇತ್ವ ತ್ವಾಂ ಅದ್ರಾಕ್ಷ್ಮ ಚೇತ್ ವಿತ್ತಂ ಲಪ್ಸ್ಯಾಮಹೇ. ನಿನ್ನ ದರ್ಶನವಾಯ್ತು, ನಿನ್ನ ಅನುಗ್ರಹ ಪ್ರಾಪ್ತಿ ಆಯ್ತು ಅಂದ್ರೆ ಅದೇನ್ ಬರ್ಬೇಕೋ ಬರ್ತದೆ ಅಂತ ಅವನಿಗೂ ಗೊತ್ತಿದೆ. ಹಣ ಅನ್ನುವಂಥದ್ದು ಲೋಕ ವ್ಯವಹಾರದ ಒಂದು ಭಾಗ ಅಂತ. ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಬದುಕುವಂಥದ್ದು ಅದರ ಅವಶ್ಯಕತೆಯೂ ಇಲ್ಲ. ಮತ್ತೆ ಅದು ಸ್ವಲ್ಪ ಅಸಾಧ್ಯ ಕೂಡ, ಸಂಸಾರಿಯಾಗಿದ್ದುಕೊಂಡವನಿಗೆ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಇದ್ದುಕೊಂಡವರಿಗೂ ಕೂಡ ಅದು ಅವಶ್ಯಕತೆ ಇದೆ. ಆದ್ರೆ ಅವನೇನು ಹೇಳ್ತಾನೆ, ಅದಕ್ಕೋಸ್ಕರ ನಾನು ವಿಶೇಷ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ನೀನ್ ನನಗೆ ವರವಾಗಿ ಅದನ್ನು ಕರುಣಿಸ್ಬೇಕಾಗಿಲ್ಲ. ನಿನ್ನನ್ನು ನೋಡಿದೇನಲ್ಲ, ನಿನ್ನ ದರ್ಶನವಾಯ್ತಲ್ಲ, ನೀನೇ ಬ್ರಾಹ್ಮಣ ಬಾಲಕ ಎಂಬುದಾಗಿ ಗೌರವಿಸಿ ಪಾದಪೂಜೆಯನ್ನು ಮಾಡಿದೆ, ಸತ್ಕಾರವನ್ನು ಮಾಡಿದೆ. ಅಂತಹ ನೀನು ಬರಿಗೈಯಲ್ಲಿ ಖಂಡಿತ ಕಳಿಸುವುದಿಲ್ಲ.
ನಿನ್ನ ದರ್ಶನದಿಂದ ಪಾಪಕ್ಷಯವಾಯಿತು, ಪುಣ್ಯೋದಯವಾಯಿತು. ಅದರ ಫಲವಾಗಿಯೇ ನಮಗೆ ಬದುಕಿಗೆ ಸಾಕಾಗುವಷ್ಟು ಧನ ಸಿಗುತ್ತದೆ. ಆದ್ದರಿಂದ ತ್ವಂ ಯಾವತ್ ಈಶಿಷ್ಯತಿ ತಾವತ್ ಜೀವಿಷ್ಯಾಮ. ಜೀವನವೂ ಕೂಡ ಆಯುಷ್ಯದ ವಿಷಯದಲ್ಲಿಯೂ ನಾನು ವಿಶೇಷ ಅಪೇಕ್ಷೆ ಇಟ್ಕೊಳ್ಳಲ್ಲ. ಎಲ್ಲಿ ತನಕ ನಿನ್ನ ಆಳ್ವಿಕೆ ಇರ್ತದ, ಯಾಮ್ಯ ಪದವಿ ಅಂತ ಹೇಳ್ತಾರೆ. ಯಮನ ಸ್ಥಾನ ಅನ್ನುವಂಥದ್ದು 1 ಕಲ್ಪಕಾಲದವರೆಗೆ. ಅಲ್ಲಿಯವರೆಗೆ ನಮಗೇನು ಭಯ ಇಲ್ಲ. ಯಾಕೆಂದ್ರೆ ನೀನೇ ರಾಜನಾಗಿರೋದ್ರಿಂದ ನಮ್ಮನ್ನ ಉಳಿಸ್ತೀಯ. ಅದರಿಂದ ಆಯುಷ್ಯದ ವಿಷಯದಲ್ಲೂ ನಾನು ವರವನ್ನ ವೆಚ್ಚ ಮಾಡುವುದಿಲ್ಲ, ಮತ್ತು ಹಣಕ್ಕಾಗಿಯೂ ಕೂಡ ಈ ವರವನ್ನ ವೆಚ್ಚ ಮಾಡುವುದಿಲ್ಲ. ಸಹ ವರಹ ಏವ ಮೇ ವರಣೀಯ, ವರಸ್ತು ಮೇ ವರಣೀಯ ಸ ಏವ. ನನಗೇನಾದ್ರೂ ವರವನ್ನ ಕೊಡೋದಿದ್ರೆ ಅಂತಹ ಆತ್ಮಜ್ಞಾನ ಎನ್ನುವಂತಹ ವರವನ್ನೇ ಕೊಡು ಎಂಬುದಾಗಿ ಕೇಳ್ತಾನೆ. ತೀವ್ರ ಮುಕ್ಷುವಿನ ಲಕ್ಷಣ ಯಮೇ ವೈಷವೃಣುತೆ ತೇನ ಲಭ್ಯ. ಉಪನಿಷತ್ ಹೇಳುವ ಹಾಗೆ ಯಾವಾತನು ಆತ್ಮನನ್ನೇ ಬೇಕೆಂದು ಬಯಸುತ್ತಾನೋ ಅವನಿಗೆ ಸಿಗುತ್ತಾನೆ ಅಂತ. ವರ್ಣೀಯ ಸ ಏವ ಅಂತ ಹೇಳ್ತಾನೆ. ಬೇಕಾದ್ರೆ ಅದು ಒಂದೇ ಬೇಕು ನನಗೆ, ಅದು ಮಾತ್ರ ಬೇಕು ಎಂಬುದಾಗಿ, ಇನ್ನಾವುದು ಬೇಡ, ಅದೊಂದೇ ಬೇಕು ಅಂತಕ್ಕಂತಹ ತೀವ್ರ ಮುಮುಕ್ಷತ್ವ ಏನಿದೆ, ತುಂಬಾ ಅಪರೂಪದ ವಿಷಯ. ಅಂಥವನಿಗೆ ಪರಮಾತ್ಮ ಲಭ್ಯನಾಗ್ತಾನೆ ಅಂತ ಕಠೋಪನಿಷತ್ತು, ಮುಂಡಕೋಪನಿಷತ್ತು ಎರಡೂ ಕಡೆಯಲ್ಲಿ ಬರುತ್ತೆ. ಯಮೇ ವೈಷ ವೃಣುತೆ ತೇನ ಲಭ್ಯ, ಏಷಃ ಏವ ವೃಣುತೆ. ಈ ಆತ್ಮನನ್ನೇ ಆಯ್ದುಕೊಳ್ತಾನೋ ಅವನಿಗೆ ಅದು ಲಭ್ಯನಾಗ್ತಾನೆ ಎನ್ನುವಂತಹ ಮಾತು ಕೂಡ ಇದೆ. ಹೀಗೆ ಅವನು ಸಂಪತ್ತಿನ ವಿಷಯವಾಗಿ ತನ್ನ ವಿವೇಕವನ್ನು ಅಭಿವ್ಯಕ್ತ ಮಾಡಿದ. ಹಿಂದಿನ ಶ್ಲೋಕದಲ್ಲಿ ಶೋಭಾವಾಮರ್ತ್ಯಸ್ಯ ಎನ್ನುವ ಶ್ಲೋಕದಲ್ಲಿ ವಿಷಯ ಭೋಗದಲ್ಲಿ ಇರತಕ್ಕಂತಹ ದೋಷವನ್ನ ಅವನು ಸ್ಪಷ್ಟಪಡಿಸುವುದರ ಮೂಲಕವಾಗಿ ಆ ವಿಷಯದಲ್ಲಿರುವ ವೈರಾಗ್ಯವನ್ನ, ವಿವೇಕವನ್ನ ಸ್ಪಷ್ಟವಾಗಿ ತೋರಿಸಿದ. ಸಂಪತ್ತಿನ ವಿಷಯವಾಗಿಯೂ ಇರತಕ್ಕಂತಹ ದೋಷವನ್ನ ತೋರಿಸುವುದರ ಮೂಲಕ ಅದು ಕೂಡ ಅವನ ವಿವೇಕವನ್ನ ನಮಗೆ ತೋರಿಸಿಕೊಡುತ್ತೆ. ಇನ್ನು ದೀರ್ಘಾಯುಷ್ಯನ ಕುರಿತಾಗಿ, ದೀರ್ಘ ಆಯುಷ್ಯದ ಕುರಿತಾಗಿ ಇರತಕ್ಕಂತಹ ಆಸೆಯನ್ನ ವಿವೇಕದಿಂದ ಹೇಗೆ ಅವನು ದೂರ ಮಾಡ್ತಾನೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನೋಡಬಹುದು. ಮುಂದಿನ ಮಂತ್ರ 28. ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವಧಸ್ಥಃ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೆ ಜೀವಿತೇಕೋ ರಮೇತ. ಅನ್ನು ಹೇಳ್ತಾನೆ, ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ. ಈ ದೇವತೆಗಳು ಇಲ್ಲಿ ವಿಶೇಷವಾಗಿ ಯಮನನ್ನ ಭೇಟಿಯಾಗಿ ಇಂತಹ ಒಂದು ಸ್ಥಿತಿಯು ಇದೆ ಅಂತ ತಿಳ್ಕೊಂಡು ಈ ಭೂಲೋಕದಲ್ಲಿರ್ತಕ್ಕಂತಹ ಮನುಷ್ಯರು ಈ ವಿಷಯ ಭೋಗ ವಸ್ತುಗಳಲ್ಲಿ ರಮಿಸುವುದಕ್ಕೋಸ್ಕರ ದೀರ್ಘಾಯುಷ್ಯವನ್ನು ಯಾರು ಬಯಸ್ತಾರೆ ಅಂತ. ಅಂದ್ರೆ ಕ್ಷಣಿಕವಾದ ವಿಷಯ ಭೋಗ ವಸ್ತುಗಳನ್ನು ನೋಡಿ ದೇವತೆಗಳು, ಬ್ರಹ್ಮಜ್ಞಾನಿಯಾದಂತಹ ಯಮ ಮುಂತಾದವರನ್ನು ನೋಡಿ ಇದೆರಡನ್ನು ಸ್ಪಷ್ಟವಾಗಿ ತಿಳಿದುಕೊಂಡ ಮೇಲೆ ಯಾರು ದೀರ್ಘವಾಗಿ ವಿಷಯ ಭೋಗ ರಮಿಸ್ತಾ ಭೂಮಿಯ ಮೇಲೆ ಇರ್ಲಿಕ್ಕೆ ಬಯಸ್ತಾರೆ ಎನ್ನುವುದು ಈ ಮಂತ್ರದ ತಾತ್ಪರ್ಯ. ಶಬ್ದಶಃ ಅರ್ಥ ನೋಡೋದಾದ್ರೆ, ಅಜೀರ್ಯತಾಂ ಅಂದ್ರೆ ಮುಪ್ಪಿಲ್ಲದ, ಅಮೃತಾನಾಂ ಅಮರರನ್ನು ಅಂದ್ರೆ ದೇವತೆಗಳನ್ನು, ಉಪೇತ್ಯ ಹೊಂದಿ, ಪ್ರಜಾನನ್ ತಿಳಿದವನಾಗಿ ಅವರು ಈ ಸ್ಥಿತಿಯನ್ನ ಹೇಗೆ ಪಡ್ಕೊಂಡ್ರು, ಅಷ್ಟೇ ಅಲ್ಲ ಬ್ರಹ್ಮಜ್ಞಾನದಿಂದ ಮುಕ್ತರಾಗಿದ್ದಾರೆ ಎಂಬುದಾಗಿ. ಅಲ್ಲಿ ಕೆಲವು ಪದವಿಗಳಲ್ಲಿ ಇಂದ್ರ, ಚತುರ್ಮುಖ ಬ್ರಹ್ಮ, ಯಮ ಮುಂತಾದವರು ಮುಕ್ತರಾಗಿರುವಂತ, ಜೀವನ್ಮುಕ್ತರಾಗಿರುವುದು ಕೂಡ ಕೆಲವು ಸಂದರ್ಭಗಳಲ್ಲಿ ದಾಖಲಾಗಿರುವುದು ಕಾಣಿಸುತ್ತೆ. ಇಲ್ಲಿ ಕೂಡ ಯಮನು ಮುಕ್ತನಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ. ಅಂಥವನನ್ನು ನೋಡಿ ಕ್ವಧಸ್ಥ ಜೀರ್ಯನ್ ಕಹ ಮರ್ತ್ಯ ವರ್ಣರತಿ ಪ್ರಮೋದಾನ ಅಭಿಧ್ಯಾಯನ್ ಅತಿ ದೀರ್ಘೆ ಜೀವಿತೆ ರಮೇತ ಏನೋ. ಕ್ವಧಸ್ಥ ಅಂದ್ರೆ ಮರ್ತ್ಯಲೋಕದಲ್ಲಿರುವ ಅಂತ. ಕು ಅಂದ್ರೆ ಭೂಮಿ ಅಂತ. ಅಧಸ್ಥ ಅಂದ್ರೆ ಸ್ವರ್ಗಲೋಕಕ್ಕಿಂತ ಕೆಳಗಿರುವ ಅಂತ.
ಅಧ ಅಂದ್ರೆ ಕೆಳಗೆ, ಕು ಅಂದ್ರೆ ಭೂಮಿ. ಸ್ವರ್ಗಲೋಕಕ್ಕಿಂತ ಕೆಳಗಿರುವ ಭೂಮಿಯಲ್ಲಿ ಸ್ಥಃ ಅಂದ್ರೆ ಇರುವಂತಹ, ವಾಸಿಸುವಂತಹ. ಅದು ಕ್ವಧಸ್ಥಃ ಅಂದ್ರೆ ಮನುಷ್ಯರು ಅಂತ. ಕು ಎನ್ನುವ ಶಬ್ದ ಭೂಮಿಗೆ ಇರುವುದರಿಂದಲೇ ಕುಜ, ಮಂಗಳನಿಗೆ ಕುಜ ಅಂತ ಕರೀತಾರೆ. ಕುಜ ಅಂದ್ರೆ ಭೂಮಿಯ ಮಗ ಅಂತ, ಭೂಮಿ ಪುತ್ರ ಅಂತ. ಆದ್ರಿಂದ ಭೂಮಿಯ ಮೇಲೆ ವಾಸಿಸುವ ಮನುಷ್ಯರು ಜೀರ್ಯನ್, ಪ್ರತಿಕ್ಷಣವೂ ಕೂಡ ಅವರು ಜೀರ್ಣರಾಗ್ತಾ ಇದ್ದಾರೆ. ಅಂತಹ ಮರ್ತ್ಯರು, ಮರಣಶೀಲರಾದಂಥವರು ಯಾರು ವರ್ಣರತಿ ಪ್ರಮೋದಾನ್ ಅಭಿಧ್ಯಾಯನ್. ವರ್ಣರತಿ ಪ್ರಮೋದ ಅಂತ ಹೇಳಿದ್ರೆ ವಿಷಯ ಭೋಗ ವಸ್ತುಗಳು ಅಂತ. ವರ್ಣ ಅಂದ್ರೆ ಬಣ್ಣ ಅಂತ ಅರ್ಥ, ರತಿ ಅಂದ್ರೆ ಕ್ರೀಡೆ, ಪ್ರಮೋದ ಅಂದ್ರೆ ಸುಖ. ಗಾಯನ, ನೃತ್ಯ ಮುಂತಾದವುಗಳು ಆಗ್ತವೆ. ರತಿ ಅಂದ್ರೆ ಕ್ರೀಡೆ, ಪ್ರಮೋದ ಅಂದ್ರೆ ಮುಂತಾದ ಸುಖಗಳು. ಒಟ್ಟಿನಲ್ಲಿ ವಿಷಯ ಭೋಗ ವಸ್ತುಗಳಿಂದ ಉಂಟಾದ ಸುಖಗಳನ್ನ ಅಭಿಧ್ಯಾಯನ್, ಚೆನ್ನಾಗಿ ಚಿಂತಿಸಿ. ಅಂದ್ರೆ ಅವುಗಳು ಕ್ಷಣಿಕವಾದವುಗಳು, ಅತೃಪ್ತಿಕರತ್ವಂ, ಬಂಧಕತ್ವಂ, ದುಃಖ ಮಿಶ್ರಿತತ್ವಂ, ಈ ರೀತಿಯಾಗಿ ಯೋಚಿಸಿ ಅತಿದೀರ್ಘೆ ಜೀವಿತೆ ರಮೇತ, ದೀರ್ಘವಾದಂತಹ ಆಯುಷ್ಯವನ್ನ ಯಾರು ಬಯಸ್ತಾರೆ ಅಂದ್ರೆ ವಿವೇಕವನ್ನ ಮಾಡಿದವನು, ನಿತ್ಯ ಅನಿತ್ಯ ವಿವೇಕವನ್ನ ಮಾಡಿದವನು ಯಾವನೂ ಕೂಡ ದೀರ್ಘಕಾಲವನ್ನ ಭೂಮಿಯ ಮೇಲೆ ಬಯಸುವುದಿಲ್ಲ ಅಂತ. ಅಂದ್ರೆ ಆಯುಷ್ಯ ಕೂಡ ನೀನೇನು ನನಗೆ ಒಡ್ಡಿದ್ಯಾ ದೀರ್ಘಕಾಲ ಬದುಕುವಂತ, ಅದು ಕೂಡ ಏನು ತುಂಬಾ ಅರ್ಥಪೂರ್ಣವಾದಂತಹ ವಿಷಯವೇನಲ್ಲ. ಯಾಕೆ ಒಬ್ಬನು ದೀರ್ಘಾಯುಷ್ಯವನ್ನು ಬೇಡಿದ್ದಾನೆ, ಅವನ ದೇಹ ಜರ್ಜರಿತವಾಗಿದೆ, ವಿಷಯ ಭೋಗವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರೋಗಗ್ರಸ್ತನಾಗಿದ್ದಾನೆ, ಬೆಡ್ ರಿಡನ್ ಆಗಿದ್ದಾನೆ. ಅಂತವನು ಆ ದೀರ್ಘ ಆಯುಷ್ಯ ತಗೊಂಡು ಏನ್ ಮಾಡ್ಲಿಕ್ಕೆ? ಅಥವಾ ಭೋಗವನ್ನು ಅನುಭವಿಸೋ ಸಕ್ಷಮತೆ ಇದ್ರೂ ಕೂಡ ಅದು ಎಷ್ಟು ದಿನ ಸುಖ ಕೊಟ್ಟಿತ್ತು, ಮತ್ತೆ ಬೇಸರ ಹುಟ್ಟಿಸುವಂಥದ್ದೇ ಅದು. ಆದ್ರಿಂದ ಇದು ಯಾವುದೂ ಕೂಡ ನಿಜವಾದ ಶಾಂತಿ ಸುಖವನ್ನು ಕೊಡುವಂಥದ್ದಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರಿತು ನಿರಾಕರಣೆ ಮಾಡ್ತಾ ಇದ್ದಾನೆ. ಇಲ್ಲಿ ನಿರಾಕರಣೆಯ ಹಿಂದೆ ಅವಿವೇಕ ಇಲ್ಲ, ಸ್ಪಷ್ಟತೆ ಇದೆ ಎನ್ನುವುದನ್ನು ನಾವು ಮನಗಾಣಬೇಕಾಗಿದೆ. ಇನ್ನು ಒಂದು ಕೊನೆಯ ಮಂತ್ರದೊಂದಿಗೆ ಇಡೀ ಅವನ ಚಿಂತನೆಯನ್ನ ಉಪಸಂಹಾರ ಮಾಡ್ತಾ ಇದ್ದಾನೆ ನಚಿಕೇತ. 29ನೇ ಮಂತ್ರ. ಅಲ್ಲಿಗೆ ಈ ಪ್ರಥಮ ಅಧ್ಯಾಯ ಪ್ರಥಮವಲ್ಲಿ ಅನ್ನೋದು ಮುಕ್ತಾಯ ಆಗ್ತದೆ. ಯಸ್ಮಿನ್ ಇದಂ ವಿಚಿಕಿತ್ಸಂತಿ ಮೃತ್ಯೋ ಯತ್ಸಾಂ ಪರಾಯೇ ಮಹತಿ ಬ್ರೂಹಿನಸ್ತತ್ ಯೋಯಂ ವರೋ ಗೂಢಮನು ಪ್ರವಿಷ್ಟೋ ನಾನ್ಯಂ ತಸ್ಮಾನ್ ನಚಿಕೇತಾವೃಣೀತೆ. ಹೇ ಮೃತ್ಯು ದೇವತೆಯೇ, ಯಸ್ಮಿನ್ ಇದಂ ವಿಚಿಕಿತ್ಸಂತಿ, ಯಾವ ವಿಷಯದಲ್ಲಿ ಮನುಷ್ಯ ಲೋಕದಲ್ಲಿ ಸಂಶಯ ಇದೆಯೋ ಅದನ್ನ ನನಗೆ ಕೊಡ್ಬೇಕು ನೀನು ಅಂತ. ಯಾವ ವಿಷಯದಲ್ಲಿ ಸಂಶಯ ಇದೆ? ಅವನು ಪ್ರಶ್ನೆ ಮೂಲಕ ಕೇಳಿದ್ದ. ಏನು? ಮೂರನೇ ಪ್ರಶ್ನೆ ಅವನದು. ಏಯಂ ಪ್ರೇತೆ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ. ಆತ್ಮನು ಇದ್ದಾನೋ ಅಥವಾ ಇಲ್ಲವೋ ಎನ್ನುವ ವಿಷಯದ ಕುರಿತಾಗಿ ಏನೊಂದು ಚರ್ಚೆ ನಡೆದಿತ್ತೋ ಅದನ್ನ ನೀನು ನನಗೆ ನೀಡಬೇಕು. ಯಸ್ಮಿನ್ ಇದಂ ವಿಚಿಕಿತ್ಸಂತಿ ಅಷ್ಟೇ ಅಲ್ಲ, ಯತ್ ಸಾಂಪರಾಯೇ ಮಹತಿ. ಸಾಂಪರಾಯ ಅನ್ನುವ ಶಬ್ದಕ್ಕೆ ಅರ್ಥ ಪರಲೋಕ ಅಂತ ಅರ್ಥ. ಪರಲೋಕ ಅಂತ ಹೇಳಿದ್ರೆ ಇಲ್ಲಿ ಆತ್ಮಲೋಕ, ಬ್ರಹ್ಮಲೋಕ ಎಂಬುದೇನು ತೆಗೆದುಕೊಳ್ಬೇಕು. ಅಂದ್ರೆ ಯಾವುದು ಸ್ವರ್ಗಲೋಕ ಅಂತ ಅರ್ಥದಲ್ಲ ಅಲ್ಲ, ಆತ್ಮಸ್ವರೂಪ ಎಂಬ ಅರ್ಥವನ್ನೇ ತೆಗೆದುಕೊಳ್ಬೇಕಾಗ್ತದೆ. ಸಾಂಪರಾಯೇ ಮಹತಿ. ಸಾಂಪರಾಯ ಅನ್ನೋ ಶಬ್ದ ಅರ್ಥ ಶಂಕರರು ಮುಂದೆ ಭಾಷ್ಯದಲ್ಲಿ ವಿವರಿಸ್ತಾರೆ. ಇಲ್ಲಿ ನಾವು ನೋಡೋದಾದ್ರೆ ಸಂಪರ ಈಯತೆ ಇತಿ ಸಂಪರಾಯ ಅಂತ. ಸಂಪರ ಅಂದ್ರೆ ಸತ್ತ ಬಳಿಕ ಸರಿಯಾಗಿ ಸೇರಿಕೊಳ್ಳತಕ್ಕದ್ದು ಅಂದ್ರೆ ಪರಲೋಕ ಅಂತ ಸಂಪರಾಯ ಅಂದ್ರೆ. ತತ್ ಪ್ರಾಪ್ತಿ ಪ್ರಯೋಜನ ಸಾಧನ ವಿಶೇಷ ಶಾಸ್ತ್ರೀಯ ಸಾಂಪರಾಯ. ಅದನ್ನು ಪಡೆಯುವುದಕ್ಕೆ ಕಾರಣ ಆಗಿರುವ ಶಾಸ್ತ್ರದಲ್ಲಿ ಹೇಳಿರುವ ಆಯಾ ಸಾಧನವೇ ಸಾಂಪರಾಯವು. ಅಂದ್ರೆ ಪರಲೋಕವನ್ನ ಪಡೆಯುವುದಕ್ಕೆ ಸಾಧನವಾಗಿರತಕ್ಕಂತಹ ಏನು ಸಾಧನೆ ಇದೆಯೋ
ಅದನ್ನ ಸಾಂಪರಾಯ ಅಂತ ಹೇಳ್ತಾರೆ. ಅದರಿಂದ ಅವನು ಹೇಳ್ತಾನೆ, ಆತ್ಮನನ್ನ ಪಡೆಯುವುದಕ್ಕೆ ಇರತಕ್ಕಂತಹ ಮಹತ್ತಾದಂತಹ ಸಾಧನೆ ಯಾವುದು? ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ. ಅದನ್ನ ಬ್ರೂಹಿ ನ ತದು, ನನಗೆ ಆ ವರವನ್ನ ನೀನು ಹೇಳಿಕೊಡು. ಯೋಯಂ ವರೋ ಗೂಢಮನು ಪ್ರವಿಷ್ಟೋ ನಾಣ್ಯಂ ತಸ್ಮಾ ನಚಿಕೇತ ವೃಣೀತೆ. ಆ ವರದ ಬಗ್ಗೆ ಇನ್ನೊಂದು ವಿಶೇಷಣ ಹೇಳ್ತಾನೆ, ಯಹ ಅಯಂ ವರಹ ಗೂಢಂ ಅನುಪ್ರವಿಷ್ಟ. ಇದು ಗೂಢವಾಗಿದೆ. ಅದು ಶಂಕರರು ಹೇಳ್ತಾರೆ, ಗಹನಂ ದುರ್ವಿವೇಚನಂ ಪ್ರಾಪ್ತಂ. ಅಂದ್ರೆ ಅಷ್ಟು ಸುಲಭವಾಗಿ ತಿಳ್ಕೊಳ್ಳುವಂತ ವಿಷಯ ಅಲ್ಲ, ಗೂಢವಾದ ವಿಷಯ ಅಂತ. ರಾಜವಿದ್ಯಾ ರಾಜಗುಹ್ಯ ಅಂತ ಕರೀತಾನೆ ಕೃಷ್ಣ 9ನೇ ಅಧ್ಯಾಯ ಭಗವದ್ಗೀತೆಗೆ. ಇದು ರಾಜಗುಹ್ಯ ಅಂತ ಅಂದ್ರೆ ಅತ್ಯಂತ ದೊಡ್ಡದಾದಂತಹ ಶ್ರೇಷ್ಠವಾದಂತಹ ಗಹನವಾದ ಗುಹ್ಯವಾದ ವಿಷಯ. ಅಷ್ಟು ಸುಲಭವಾಗಿ ತಿಳಿದುಕೊಳ್ಳೋ ವಿಷಯ ಅಲ್ಲ, ಎಲ್ಲಾ ಕಡೆನೂ ಅವೈಲೇಬಲ್ ಆಗಿರೋ ಟಾಪಿಕ್ ಅಲ್ಲ ಅದು. ಆದ್ರಿಂದ ಅನುಪ್ರವಿಷ್ಟ ಅಂದ್ರೆ ಆತ್ಮಜ್ಞಾನಿಗಳ ಹೃದಯದಲ್ಲಿ ಸ್ಥಾಪಿತವಾಗಿದೆ ಜ್ಞಾನ ಅನ್ನುವಂಥದ್ದು. ಆತ್ಮ ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಾದ್ರೆ ಎಲ್ಲರ ಹೃದಯದಲ್ಲಿಯೂ ಸ್ಥಾಪಿತವಾಗಿದೆ. ಆದ್ರೆ ಆತ್ಮಜ್ಞಾನ ಎಂಬ ಅರ್ಥವನ್ನು ತೆಗೆದುಕೊಂಡಾಗ ಇಲ್ಲಿ ಅದೇ ಅರ್ಥವನ್ನು ತೆಗೆದುಕೊಂಡಿರದೆ ಗೂಢಂ ಅನುಪ್ರವಿಷ್ಟ, ಜ್ಞಾನಿಗಳ ಹೃದಯದಲ್ಲಿ ನೆಲೆ ನಿಂತಿರುವಂತಹ ಈ ಗಹನವಾದಂತಹ ಆತ್ಮಜ್ಞಾನ ಅನ್ನುವ ವರ ಏನಿದೆಯೋ ಅದನ್ನ ನೀನು ಕೊಡು. ನಾಣ್ಯಂ ತಸ್ಮಾನ್ ನಚಿಕೇತ ವೃಣೀತೆ. ಅನ್ಯಂ ವರಂ ನಚಿಕೇತ ನ ವೃಣೀತೆ. ಬೇರೆ ವರವನ್ನ ನಚಿಕೇತನು ಕೇಳಿಕೊಳ್ಳುವುದಿಲ್ಲ ಎಂಬುದಾಗಿ ಪುನಃ ತನ್ನ ಮುಮುಕ್ಷುತ್ವವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಲ್ಲಿ 2 ಸಂಗತಿಯನ್ನ ಮತ್ತೆ ಮತ್ತೆ ನಾವು ನೋಡಬಹುದು. 3 ಸಂಗತಿಯನ್ನ, ವಿವೇಕ, ವೈರಾಗ್ಯ, ಮುಮುಕ್ಷುತ್ವ. ಇದನ್ನ ಮತ್ತೆ ಮತ್ತೆ ಶ್ರುತಿ ಸ್ಪಷ್ಟಪಡಿಸ್ತಾ ಇದೆ. ಇದು ಬಹಳ ಮುಖ್ಯವಾದಂತಹ 3 ಸಾಧನೆ ಎಂಬ ಕಾರಣಕ್ಕೆ ತೀವ್ರ ವೈರಾಗ್ಯ, ತೀವ್ರ ಮುಮುಕ್ಷುತ್ವ ಅನ್ನೋದು ಅವಶ್ಯಕತೆ ಇದೆ ಅಂತ ಶಂಕರರು ಈ ಕೊನೆಯ ಮಂತ್ರದ ಅರ್ಥವನ್ನು ಬರಿತಾ ಹೇಳ್ತಾರೆ, ಇತಿ ಶ್ರುತೇರ್ ವಚನಮಿತಿ ಎಂಬುದಾಗಿ. ಇದು ಶ್ರುತಿ ಹೇಳೋ ವಾಕ್ಯ ಅಂತ. ನಚಿಕೇತನು ಇನ್ನೇನನ್ನು ಬಯಸುವುದಿಲ್ಲ, ಇನ್ನೇನನ್ನು ಕೇಳಿಕೊಳ್ಳುವುದಿಲ್ಲ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಅಂದ್ರೆ ನಚಿಕೇತನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಏನಂತ? ನಚಿಕೇತ ಇನ್ನೇನನ್ನು ಕೇಳ್ಕೊಳ್ಳಲ್ಲ ಅಂತ ಹೇಳಿ ಯಮನ ಹತ್ರ ಹೇಳಲಿಕ್ಕೆ ಆಗಲ್ಲ. ಅದರಿಂದ ಶ್ರುತಿ ಅದನ್ನು ಅನುವಾದ ಮಾಡಿ ಹೇಳ್ತಾ ಇದೆ, ನಚಿಕೇತ ಬೇರೆ ಏನನ್ನೂ ಬಯಸ್ತಾ ಇಲ್ಲ, ಕೇವಲ ಆತ್ಮಜ್ಞಾನವನ್ನಷ್ಟೇ ಬಯಸ್ತಾ ಇದ್ದಾನೆ ಅಂತ ಹೇಳ್ತಾ ಈ ವಲ್ಲಿಯನ್ನ ಪರಿಸಮಾಪ್ತಿ ಮಾಡ್ತಾ ಇದೆ. ಇಲ್ಲಿ ನಾವು ಮುಖ್ಯವಾಗಿ ನೋಡಿರುವಂತದ್ದು ಸಾಧನ ಚತುಷ್ಟಯ ಸಂಪತ್ತಿ. ಈ 29 ಮಂತ್ರಗಳಲ್ಲಿ ಸಾಧನ ಚತುಷ್ಟಯ ಸಂಪತ್ತಿ. 3ನೇ ವರದ ನಂತರ ಏನೊಂದು ಚರ್ಚೆ ಆಗಿದೆಯೋ ಅವೆಲ್ಲವೂ ಕೂಡ ವಿವೇಕ, ವೈರಾಗ್ಯ, ಮುಮುಕ್ಷುತ್ವವನ್ನ ಮತ್ತೆ ಮತ್ತೆ ಹೇಳ್ತಾ ಇದೆ. 20ನೇ ಶ್ಲೋಕದಲ್ಲಿ 3ನೇ ವರವನ್ನ ಅವನು ಕೇಳ್ಕೊಂಡಿದ್ದ. 21ರಿಂದ ಆರಂಭ ಮಾಡಿ 29ರ ತನಕ ಈ 3 ಮೌಲ್ಯಗಳನ್ನ ಹೇಳಿದ್ರೆ, ಇನ್ನು ಅದಕ್ಕೆ ಹಿಂದಿನ ಕಥಾಭಾಗದಲ್ಲಿ ನಮಗೆ ಶಮಾಧಿ ಷಟ್ಕ ಸಂಪತ್ತಿ ಗೊತ್ತಾಗ್ತದೆ. ಉದಾಹರಣೆಗೆ ಅವನಲ್ಲಿ ಶ್ರದ್ಧೆ ಇತ್ತು ಅಂತ ಗೊತ್ತಾಗ್ತದೆ, ಸತ್ಯವಚನ ಎನ್ನುವುದು ಗೊತ್ತಾಗ್ತದೆ, ಆಮೇಲೆ ಅವನಲ್ಲಿ ತ್ಯಾಗ ಇತ್ತು ಎಂಬುದಾಗಿ, ತಂದೆಗೋಸ್ಕರ ತನ್ನನ್ನೇ ಅವನು ತ್ಯಾಗ ಮಾಡಿಕೊಳ್ಳಿಕ್ಕೆ ಸಿದ್ಧ ಇದ್ದ ಎಂಬುದಾಗಿ ಗೊತ್ತಾಗತ್ತೆ. ಇನ್ನು ತಿತಿಕ್ಷೆ ಇತ್ತು ಎಂಬುದಾಗಿ ಗೊತ್ತಾಗತ್ತೆ. ಯಾಕೆಂದ್ರೆ 3 ದಿನಗಳ ಕಾಲ ಹಸಿವು, ಬಾಯಾರಿಕೆಯನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಅವನಲ್ಲಿ ಇತ್ತು ಅಂತ. ಮತ್ತು ಸಮಾಧಾನ ಅಂದ್ರೆ ಚಿತ್ತೈಕಾಗ್ರತೆ ಅದು ಗೊತ್ತಾಗುತ್ತದೆ. ಹೇಗೆಂದ್ರೆ ಅವನು 2ನೇ ವಾರದಲ್ಲಿ ಅಗ್ನಿವಿದ್ಯೆಯನ್ನ ಹೇಳಿಕೊಟ್ಟಾಗ ಏಕಾಗ್ರತೆಯಿಂದ ಅವನನ್ನು ಗ್ರಹಣ ಮಾಡಿದ, ಸಂತುಷ್ಟನಾದ ಯಮ ಅವನ ಹೆಸರಿಂದಲೇ ವರವನ್ನು ಕೊಟ್ಟ ಅಂತ. ಅದರಿಂದ ಚಿತ್ತೈಕಾಗ್ರತೆಯು ಅವನಲ್ಲಿ ಇತ್ತು ಅಂತ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಈ ಕಥಾಭಾಗದ ಮೂಲಕ ಸಾಧನ ಚತುಷ್ಟಯ ಸಂಪತ್ತಿ ಉಳ್ಳವನು ಈ ಜ್ಞಾನಕ್ಕೆ ಅರ್ಹನು, ಅಧಿಕಾರಿಯು ಎಂಬುದನ್ನ ನಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದೆ. ಇಷ್ಟನ್ನ ಹೇಳ್ತಾ ನಾವು ಇವತ್ತಿನ ತರಗತಿಯನ್ನ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಪ್ರಥಮ ಅಧ್ಯಾಯದ 2ನೇ ವಲ್ಲಿಯ ಚಿಂತನೆಯನ್ನು ಆರಂಭ ಮಾಡೋಣ.
ಎರಡನೇ ವಲ್ಲಿಯಲ್ಲೂ ಕೂಡ ನೇರವಾಗಿ ಯಮನು ಆತ್ಮವಿದ್ಯೆಯನ್ನ ಉಪದೇಶಿಸಲ್ಲ. ಅಂದ್ರೆ ಈ ಮೂಲಕ ಶ್ರುತಿ ನಮಗೆ ತಿಳಿಯಪಡಿಸೋದು, ಮೊದಲು ಸಾಧನ ಚತುಷ್ಟಯ ಸಂಪತ್ತಿಯ ಜ್ಞಾನ, ನಂತರ ಗುರು ಮತ್ತು ಶಿಷ್ಯರ ಏನು ಮಹಿಮೆ ಅಥವಾ ಅವರ ಲಕ್ಷಣ, ಗುರು ಲಕ್ಷಣ, ಶಿಷ್ಯ ಲಕ್ಷಣ, ಅಥವಾ ಅವರ ಶ್ರೇಷ್ಠತೆ ಮತ್ತು ವಿದ್ಯೆಯ ಶ್ರೇಷ್ಠತೆ, ವಿದ್ಯೆಯ ಮಹತ್ವ, ಆತ್ಮವಿದ್ಯೆಯ ಮಹತ್ವ, ಈ ಮೂರನ್ನ ನಮಗೆ ಪರಿಚಯಿಸುತ್ತಾ ನಂತರ ಆತ್ಮಸ್ವರೂಪವನ್ನ ಅಥವಾ ಆತ್ಮಜ್ಞಾನದ ಫಲವನ್ನ ಕೂಡ ಅದು ವಿವರಿಸುವುದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. ಇಲ್ಲಿ ಒಬ್ರು ಪ್ರಶ್ನೆ ಮಾಡಿದ್ದಾರೆ, 1 ನಿಮಿಷ ಇದೆ, ಆತ್ಮನಿಷ್ಠೆಯನ್ನ ಹೆಚ್ಚು ಮಾಡುವ ಸಾಧನ ತಿಳಿಸಿ ಅಂತ ತಾನೆ. ಮತ್ತೊಮ್ಮೆ ಪ್ರಶ್ನೆ ಹಾಕ್ಬೋದಾ? ಅದೇ ತಾನೆ ಪ್ರಶ್ನೆ. ನಮಸ್ಕಾರ. ಆತ್ಮನಿಷ್ಠೆಯನ್ನು ಹೆಚ್ಚು ಮಾಡುವ ಬಗ್ಗೆ ತಿಳಿಸಿ. ಓಕೆ. ಆತ್ಮನಿಷ್ಠೆ, ನಿಷ್ಠೆ ಎನ್ನುವ ಶಬ್ದಕ್ಕೆ ಅರ್ಥ ನಿತರಾಂ ಸ್ಥಿತಿ ಅಂತ, ಯಾವಾಗಲೂ ನೆಲೆ ನಿಲ್ಲುವಂಥದ್ದು, ಆತ್ಮದಲ್ಲಿ ಯಾವಾಗಲೂ ನೆಲೆ ನಿಲ್ಲುವಂಥದ್ದು ಅಂತ. ಅದನ್ನು ಹೆಚ್ಚು ಮಾಡುವ ಬಗೆ ತಿಳಿಸಿ ಅಂತ. ಅದಕ್ಕೆ ನಿಧಿಧ್ಯಾಸನ ಎಂಬುದಾಗಿ ಹೇಳ್ತಾರೆ. ನಿಶ್ಚಯವಾಗಿ ದಿಧ್ಯಾಸವನ್ನು ಮಾಡಬೇಕು. ಅಂದ್ರೆ ಮತ್ತೆ ಮತ್ತೆ ಆತ್ಮಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಅದು ವೇದಾಂತ ಶ್ರವಣದ ಮೂಲಕ ಅಥವಾ ಧ್ಯಾನದ ಮೂಲಕವೇ ಆಗಲಿ, ಅಥವಾ ಅಧ್ಯಾಪನದ ಮೂಲಕವಾಗಲಿ, ಅಧ್ಯಯನದ ಮೂಲಕವಾಗಲಿ, ಚರ್ಚೆಯ ಮೂಲಕವಾಗಲಿ, ಅದಕ್ಕೆ ಅಭ್ಯಾಸ ಎಂಬುದಾಗಿ ಹೇಳ್ತಾರೆ. ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಅಭ್ಯಾಸ ಅಂತ. ಬ್ರಹ್ಮಾಭ್ಯಾಸ, ಆತ್ಮಾಭ್ಯಾಸ ಎಂಬುದಾಗಿ ಕರೀತಾರೆ. ನಿಧಿಧ್ಯಾಸನ ಎಂಬುದಾಗಿ ಕೂಡ ಅದಕ್ಕೆ ಹೆಸರಿದೆ. ಅದನ್ನ ಮಾಡ್ತಾ ಮಾಡ್ತಾ ಮನಸ್ಸು ಆತ್ಮದಲ್ಲಿಯೇ ನೆಲೆ ನಿಲ್ತದೆ. ಈಗ ದೇಹ ಭಾವನೆಯಲ್ಲಿ ಹೇಗೆ ನೆಲೆ ನಿಂತಿದೆ ಮನಸ್ಸು? ಅದನ್ನ ಅಭ್ಯಾಸದಿಂದಲೇ ನಾವು ನೆಲೆಗೊಳಿಸಿರೋದು. ಹುಟ್ಟಿದ ತಕ್ಷಣವೇ ಶುರು ಮಾಡ್ಕೊಳ್ತಾರೆ ಅಪ್ಪ ಅಮ್ಮಂದಿರು. ನೋಡು, ನೀನು ಗಂಡಸು, ನೀನು ಇಂಥವರ ಮಗ, ನಿನ್ನ ಅಮ್ಮನ ಹೆಸರು ಇದು, ನಿನ್ನ ಅಪ್ಪನ ಹೆಸರು ಇದು, ನೀ ಈ ಜಾತಿಗೆ ಸೇರಿದವನು, ನೀ ಈ ಕುಟುಂಬದವನು. ದೇಹಾಭಿಮಾನ ಮತ್ತೆ 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 ನಾವು ಅದನ್ನ ಹೇಳ್ಕೊಂಡು ರೂಢಿಯಾಗಿ ಗಟ್ಟಿಯಾಗಿ ಹೇಗೆ ನಿಂತಿದೀವೋ, ಅದೇ ರೀತಿ ರಿವರ್ಸ್ ಪ್ರಾಕ್ಟೀಸ್. ಇವಾಗ ಅದು ನಾನಲ್ಲ ಅಂತ ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ದೇಹ ನಾನಲ್ಲ, ಜಾತಿ ನನ್ನ ಈ ಜಾತಿಗೆ ಸೇರಿದವನಲ್ಲ, ಗಂಡು ಹೆಣ್ಣು ಮುಂತಾದವುಗಳು ಶರೀರಕ್ಕೆ ಸೇರಿದ್ದು ಅದು ನಾನಲ್ಲ. ನಾನು ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತವಾದ ಚೈತನ್ಯವಿದ್ದೇನೆ, ಹುಟ್ಟು ಸಾವುಗಳನ್ನು ಮೀರಿದ ಆತ್ಮವಸ್ತು ಇದ್ದೇನೆ. ಆ ರೀತಿ ಚಿಂತನೆ ಮಾಡೋದಕ್ಕೆ ನಮಗೆ ಶ್ರವಣ ಮನನದಿಂದ ಕ್ಲಾರಿಟಿ ಇರಬೇಕು. ಆತ್ಮಸ್ವರೂಪ ಅಂದ್ರೆ ಏನು, ಅದು ನಾನೇ ಆಗಿದ್ದೇನೆ ಎನ್ನುವುದು ಹೇಗೆ ಸಾಧ್ಯ, ಕಾಣುವ ಜಗತ್ತನ್ನೋದು ಬ್ರಹ್ಮದ ವಿಸ್ತಾರ ಹೇಗೆ ಎಂಬಂಥದ್ದು ಶ್ರವಣ ಮನದಿಂದ ಸ್ಪಷ್ಟ ಆದ್ರೆ ಮಾತ್ರ ನಿಧಿಧ್ಯಾಸನ ಮಾಡ್ಲಿಕ್ಕಾಗುತ್ತೆ. ನಾವು ಇನ್ನೂ ಶ್ರವಣವೇ ಮಾಡ್ಲಿಲ್ಲ, ಆತ್ಮದಲ್ಲಿ ನೆಲೆ ನಿಲ್ಲೋದು ಹೇಗೆ ಅಂತ ಕೇಳಿದ್ರೆ ಅದು ಭಾವನೆ ಆಗ್ತದೆ ಹೊರತು ಅದು ಜ್ಞಾನ ಆಗಲ್ಲ. ಜ್ಞಾನಕ್ಕೂ ಭಾವನೆಗೆ ವ್ಯತ್ಯಾಸ ಇದೆ. ಭಾವನೆ ಅನ್ನೋದು ಫೀಲಿಂಗ್ ಅಷ್ಟೇ. ನಾನು ಆತ್ಮನಿದ್ದೇನೆ ಅಂತ ಫೀಲ್ ಮಾಡ್ಕೊಂಡಿರೋದು, ಅದನ್ನ ಚಿತ್ತಶುದ್ಧಿ ಆಗ್ತದೆ. ಅದು ತಪ್ಪಂತ ನಾನು ಹೇಳಲ್ಲ. ಅದ್ರ ಜ್ಞಾನ ನಿಷ್ಠೆ ಅಂದ್ರೆ ಶ್ರವಣ ಮನದಿಂದ ಸುಸ್ಪಷ್ಟವಾಗಿರ್ಬೇಕು. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಅಂತ. ತದನಂತರ ಅದರ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.